ಈ ಒಂದು ಸುಂದರವಾಗಿರ್ತಕ್ಕಂಥ ಸಾಯಂಕಾಲದ ಸಂದರ್ಭದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕರ್ತನನ್ನು ಆರಾಧನೆ ಮಾಡ್ತಕ್ಕಂಥ ಕೃಪೆಯನ್ನು ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟದಕ್ಕಾಗಿ ನಾವು ದೇವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಿದ್ದ ನಮ್ಮೆಲ್ಲರನ್ನ ದೇವರು ಆಶೀರ್ವಾದ ಮಾಡಲಿ, ನಮಗೆ ಕೊಟ್ಟಿರ್ತಕ್ಕಂಥ ಅನುಕೂಲತೆಗಳಲ್ಲಿ, ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಮಾರ್ಗಗಳಲ್ಲಿ ನಾವು ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ ಮತ್ತು ಆತನ ನಾಮವನ್ನು ಸ್ತುತಿ ಮಾಡ್ತಾ ಇದ್ದೇವೆ. ಈ ದಿನ ನನ್ನ ಜೊತೆಯಲ್ಲಿ ಫೇಸ್ಬುಕ್ ಮೂಲಕವಾಗಿ ಆರಾಧನೆ ಮಾಡೋದಕ್ಕೋಸ್ಕರ ಸೇರಿ ಬರ್ತಕ್ಕಂಥ ಎಲ್ಲ ಪ್ರಿಯರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಯನ್ನು ಸಲ್ಲಿಸ್ತಾ ಈ ದಿನ ಈ ಒಂದು ಫೇಸ್ಬುಕ್ ಲೈವ್ ಮೂಲಕ ಆರಾಧನೆ ಮಾಡೋದಕ್ಕೋಸ್ಕರ ನಿಮ್ಮನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡಿಕೊಳ್ಳುವಂತನಾಗಿದ್ದೇನೆ. ಸೊ ಈ ಸಂದರ್ಭದಲ್ಲಿ ದೇವರು ತನ್ನ ಒಂದು ಪ್ರಸನ್ನತೆಯನ್ನು ಆಶೀರ್ವಾದ ನಮಗೆ ದಯಪಾಲಿಸಲಿ. ಈ ದಿನ ನಾವು ದೇವರ ಸನ್ನಿಧಾನದಲ್ಲಿ ಇರುವಾಗ ನಾವಿರುವಂಥ ಸ್ಥಳಗಳಲ್ಲಿ ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ತನ್ನ ಮಹಿಮೆಯಿಂದಲೂ ಶಕ್ತಿಯಿಂದಲೂ ದೇವರು ನಮ್ಮನ್ನು ತುಂಬಿಸಿ ಆತ ನಡೆಸಲಿ. ಸೊ ಹೀಗಿರುವುದರಿಂದ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಪ್ರಾರ್ಥನೆ ಮಾಡುತ್ತಾ ದೇವರನ್ನು ನಾವು ಬೇಡಿಕೊಂಡು ದೇವರು ನಮ್ಮನ್ನು ಆಶೀರ್ವಾದ ಮಾಡು, ಈ ದಿನದ ಆರಾಧನೆಯಲ್ಲಿ ದಿನ ಪ್ರಸನ್ನತೆಯನ್ನು ಆಶೀರ್ವಾದ ನಮಗೆ ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮೂಲಕ ಈ ಒಂದು ಕೂಟವನ್ನು ನಾವು ಪ್ರಾರಂಭ ಮಾಡೋಣ. ಸೊ ದಯಮಾಡಿ ತಾವೆಲ್ಲರೂ ತಲೆಗಳನ್ನು ಬಾಗಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಮತ್ತು ಪ್ರಾರ್ಥನೆ ಮೂಲಕ ಇದನ್ನು ನಾವು ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಕ್ಕಳಾಗಿರುವಂಥ ನಮ್ಮನ್ನು ಆಶೀರ್ವಾದ ಮಾಡಿ ನಿನ್ನ ಕೃಪೆ ತುಂಬಿಸಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಈ ರೀತಿಯಾಗಿ ಕರ್ತನೆ ತಂದೆಯಾದ ದೇವರೇ, ಕರ್ತನೆ ಫೇಸ್ಬುಕ್ ಲೈವ್ ಮೂಲಕ ನಿನ್ನ ಆರಾಧನೆ ಮಾಡ್ತಕ್ಕಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಈ ಒಂದು ಲೈವ್ ಮೂಲಕ ನನ್ನ ಸ್ವರವನ್ನು ಕೇಳ್ತಕ್ಕಂಥ ಎಲ್ಲ ಕರ್ತನೆ ಪ್ರಿಯ ಮಕ್ಕಳನ್ನು ಮತ್ತು ಈ ದಿನ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಪ್ರಿಯ ಮಕ್ಕಳನ್ನು ಕರ್ತನೆ ಪರಲೋಕದ ಕೃಪೆಯಿಂದ ಆಶೀರ್ವಾದದಿಂದ ತುಂಬಿಸಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿ ಬೇಡುತ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ಒಂದು ಆರಾಧನೆಯ ಆದಿಯಿಂದ ಅಂತ್ಯದವರೆಗೂ ನಮ್ಮ ಜೊತೆ ಕೂಡ ನಮ್ಮನ್ನು ನಡೆಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿ ಬೇಡುತ್ತೇವೆ ಸ್ವಾಮಿ. ಹಾಡುವಂಥ ಹಾಡು ಪ್ರಾರ್ಥನೆ ವಿಜ್ಞಾಪನೆಗಳು ಕರ್ತನೆ ಅಪ್ಪ ತಂದೆಯಾದ ದೇವರು ಹಂಚಲ್ಪಡ್ತಕ್ಕಂಥ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡಿ ನಾವು ಬೇಡುತ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಈ ಒಂದು ಕರ್ತನ ಸಂದರ್ಭದಲ್ಲಿ ನಮ್ಮನ್ನು ಆರಾಧನೆಯನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ತಿರುಗಿ ಬರುತ್ತೇನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಸೊ ಈ ಸಂದರ್ಭದಲ್ಲಿ ನಾವು ದೇವರನ್ನ ಆರಾಧನೆ ಮಾಡುವ ಹಾಗೆ ಒಂದು ಹಾಡನ್ನು ಹಾಡಿ ದೇವರನ್ನ ನಾವು ಘನಪಡಿಸೋಣ. ಆತನ ನಾಮವನ್ನು ನಾವು ಕೊಂಡಾಡುವಂಥವರಾಗಿರೋಣ. ದೇವರು ಅದ್ಭುತ ಸ್ವರೂಪನು, ಆತನು ಆಲೋಚನಾ ಕರ್ತನಾಗಿದ್ದಾನೆ. ನಮ್ಮನ್ನು ಪ್ರೀತಿ ಮಾಡಿ ತನ್ನ ಕೃಪೆಯಿಂದ ಮಹಿಮೆಯಿಂದ ತುಂಬಿಸ್ತಕ್ಕಂಥ ದೇವರು ಆತನಾಗಿದ್ದಾನೆ. ಸೊ ಈ ಸಂದರ್ಭದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧನೆ ಮಾಡುವ ಹಾಗೆ, ಆತನನ್ನು ಸ್ತುತಿ ಮಾಡುವ ಹಾಗೆ ಈ ಒಂದು ಹಾಡಿನಲ್ಲಿ, ಒಂದು ಹಾಡಿನ ಸೀಟ್ನಲ್ಲಿ 10ನೇ ಹಾಡು, ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ ಅಂತಕ್ಕಂಥ ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ಕೊಂಡಾಡಿ ಆತನನ್ನು ಸ್ತುತಿ ಮಾಡೋಣ. ಸೊ ದಯಮಾಡಿ ನನ್ನ ಜೊತೆಯಲ್ಲಿ ನೀವು ಸೇರಿ ಈ ಹಾಡನ್ನು ಹಾಡಿ ಇರುವಂಥ ಸ್ಥಳದಲ್ಲಿ ದೇವರನ್ನ ಮಹಿಮೆಪಡಿಸಬೇಕೆಂಬುದಾಗಿ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಹಾಡಿನ ಒಂದು ಸೀಟ್ನಲ್ಲಿ ಇದು 10ನೇ ಹಾಡು. ಸೊ ನನಗೆ ಅನಿಸ್ತದೆ ಎಲ್ಲರಿಗೂ ಅದು ಬರ್ತಕ್ಕಂಥ ಹಾಡು, ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ ಅಂತಕ್ಕಂಥ ಹಾಡನ್ನು ಹಾಡಿ ದೇವರನ್ನ ನಾವು ಘನಪಡಿಸೋಣ. ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ ಅಂತಕ್ಕಂಥ ಹಾಡನ್ನು ಹಾಡಿ ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯ
ಆತನನ್ನು ಆರಾಧನೆ ಮಾಡುವ ಹಾಗೆ, ಆತನನ್ನು ಘನಪಡಿಸುವ ಹಾಗೆ, ಆತನ ನಾವು ಉನ್ನತವಾದಂಥ ಮಟ್ಟದಲ್ಲಿ ಆತನನ್ನು ಘನಪಡಿಸುವಂತೆ ಈ ಒಂದು ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿದ್ದೇವೆ. ನನ್ನ ಆತ್ಮೀಯರೇ, ನಾವಿರುವಂಥ ಸ್ಥಳದಲ್ಲಿ ನಾವು ಹೃದಯವನ್ನು ದೇವರ ಒಂದು ಸಂಪರ್ಕಕ್ಕೆ ನಾವು ತೆಗೆದುಕೊಂಡು ಬರೋಣ. ಲೆಟ್ಸ್ ಬ್ರಿಂಗ್ ಅವರ್ ಹಾರ್ಟ್ ಟು ಗಾಡ್ ಅಂಡ್ ಕನೆಕ್ಟ್ ಅವರ್ ಹಾರ್ಟ್ ಟು ಗಾಡ್. ನಮ್ಮ ಹೃದಯವನ್ನು ದೇವರೊಟ್ಟಿಗೆ ನಾವು ಸಂಪರ್ಕ ಬಿಟ್ಟು ನಮ್ಮ ಹೃದಯದಲ್ಲಿ ದೇವರನ್ನ ನಾವು ಆರಾಧನೆ ಮಾಡೋಣ. ಆರಾಧನೆ ಮಾಡುವುದರಲ್ಲಿ ದೊಡ್ಡ ಆಶೀರ್ವಾದವಿದೆ. ದೇವರೇ, ಭಯಂಕರವಾದಂತಹ ಸ್ಥಿತಿಗತಿಗಳಲ್ಲಿ ನಾವು ಇನ್ನೂ ಬದುಕಿದ್ದೇವೆ, ನಾವು ಇನ್ನೂ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಹೇಳಿದ್ರೆ ಅದು ನಿನ್ನ ಕೃಪೆ ಸ್ವಾಮಿ, ನಿನ್ನ ಕರುಣೆಯಿಂದಲೇ ನಾವು ಬದುಕಿದ್ದೇವೆ ಸ್ವಾಮಿ ಎಂಬುದಾಗಿ ಹೇಳಿ ನಮ್ಮ ದೇವರನ್ನ ಈ ಸಂದರ್ಭದಲ್ಲಿ ನಾವು ಆರಾಧನೆ ಮಾಡೋಣ. ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ಆತನು ವಾಸ ಮಾಡ್ತಕ್ಕಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಆತನನ್ನ ನಾವು ಆರಾಧನೆ ಮಾಡ್ತಕ್ಕಂಥ ಒಂದು ದೊಡ್ಡ ಕೃಪೆಯನ್ನು ಪರಲೋಕದ ದೇವರು ನಮಗೆ ಆತನು ಅನುಗ್ರಹಿಸಿಕೊಟ್ಟಿದ್ದಾನೆ. ಇರ್ತಕ್ಕಂಥ ಸ್ಥಳದಲ್ಲಿ ನಾವು ಕ್ಷಣ ಹೊತ್ತು ಕರ್ತನ ಸನ್ನಿಧಾನದಲ್ಲಿ ನನ್ನ ಆತ್ಮದಿಂದ ನಮ್ಮ ತಲೆಗಳನ್ನು ಭಾಗಿಸಿ ನಮ್ಮ ದೇವರನ್ನ ನಾವು ಆರಾಧನೆ ಮಾಡೋಣ. ಆತನ ನಾಮವನ್ನು ನಾವು ಸ್ತುತಿ ಮಾಡುವಂತವರಾಗೋಣ. ಜೀಸಸ್, ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ ಜೀಸಸ್. ನನ್ನ ಹತ್ತಿರವಿರೋ ಓ ಯೇಸುವೇ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರೋ Hallelujah, hallelujah.
ಮಾಡಿದ್ದಾನೆ. ಕಷ್ಟದ ಸಮಯದಲ್ಲಿ ನಮಗೆ ತಂದೆ ಆಗಿದ್ದುಕೊಂಡು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಕಣ್ಣೀರಿನ ಸಂದರ್ಭಗಳಲ್ಲಿ ತಾಯಿಯಾಗಿದ್ದುಕೊಂಡು ನಮ್ಮನ್ನು ದೇವರು ಸಂತೈಸಿದ್ದಾನೆ. ನಮ್ಮ ಜೀವಿತಗಳಲ್ಲಿ ದೇವರು ತನ್ನ ಉಪಕಾರಗಳನ್ನು ಆಶೀರ್ವಾದಗಳನ್ನು ಆತನು ಮಾಡಿದ್ದಾನೆ. ತನ್ನ ಅದ್ಭುತಗಳನ್ನು ಮಹಿಮೆಯನ್ನು ದೇವರು ನಮಗೆ ಆತನು ತೋರ್ಪಡಿಸಿದ್ದಾನೆ. ಆತನ ಕೃಪೆ, ಆತನ ಆಶೀರ್ವಾದ, ಆತನ ಮಹಿಮೆ ಕಾರ್ಯಗಳಿಗೆ ನಾವು ಬದಲಿಯನ್ನು ಕೊಡುವುದಕ್ಕೆ ಸಾಧ್ಯ. ಅದ್ಭುತ ಸ್ವರೂಪನಾಗಿರುವ ದೇವರು ಆತನು, ಜೀವ ಕೊಡುವ ದೇವರು ಆತನಾಗಿದ್ದಾನೆ. ನನ್ನ ಪ್ರಿಯರೇ, ಈ ದಿನ ದೇವರ ಸನ್ನಿಧಾನದಲ್ಲಿ ನಾವಿದ್ದೇವೆ. ನಾವು ನೆನಪು ಮಾಡಿಕೊಳ್ಳೋಣ, ದೇವರು ಒಂದು ಹೊಸ ತಿಂಗಳನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಹೊಸ ದಿನವನ್ನು ದೇವರು ನಮಗೆ ಅನುಗ್ರಹ ಮಾಡಿ ಕೊಟ್ಟಿದ್ದಾನೆ. ಕಳೆದ ತಿಂಗಳೆಲ್ಲ ದೇವರು ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ಆತನು ನಡೆಸಿದ್ದಾನೆ. ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಹೊತ್ತಿಗೂ ಬೇಕಾದ ಊಟ, ಉಪಚಾರ, ಅನುಕೂಲತೆಗಳನ್ನು ಕೊಟ್ಟು ದೇವರು ಅದ್ಭುತಗಳನ್ನು ಆತನು ಮಾಡಿದ್ದಾನೆ. ನಾವು ಹಸಿವೆಂದೇ ಇಲ್ಲದಂತೆ ದೇವರು ನಮಗೆ ಬೇಕಾದಂತಹ ಕೃಪಾ ಆಶೀರ್ವಾದವನ್ನು ಕೊಟ್ಟು ಆತನ ಅದ್ಭುತಗಳನ್ನು ಮಾಡಿದ್ದಾನೆ. ತಿರುಗಿ ದೇವರು ಒಂದು ನೂತನವಾದ ತಿಂಗಳಿಗೆ ನಾವು ಕಾಣುವಂತೆ ಅದ್ಭುತ ಮಾಡಿದ್ದಾನೆ. ಆತನು ಮಾಡಿದ ಉಪಕಾರಕ್ಕೆ ನಾವು ಏನು ಕೊಡುವುದಕ್ಕೆ ಸಾಧ್ಯ? ಆತನು ಮಾಡಿದ ಆಶೀರ್ವಾದಗಳಿಗೆ ನಾವು ಹೇಗೆ ಆತನನ್ನು ಸ್ತುತಿಸಬೇಕಾಗಿದೆ? ನನ್ನ ಆತ್ಮೀಯರೇ, ಕರ್ತನ ಸನ್ನಿಧಾನದಲ್ಲಿ ಈ ಸಂದರ್ಭದಲ್ಲಿ ಆರಾಧನೆ ಮಾಡಿ ಆತನ ಸ್ತುತಿ ಮಾಡೋಣ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ನಮ್ಮ ತಂದೆ, ನಮ್ಮ ಪ್ರಭುವೇ ನಿನಗೆ ಸ್ತೋತ್ರ. ನಮ್ಮ ರಕ್ಷಕನೇ ನಿನಗೆ ಸ್ತೋತ್ರ. ನಮ್ಮನ್ನ ಕಾಯುವ ದೇವರೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಪ್ರೀತಿಸುವ ದೇವರೇ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ ಸ್ವಾಮಿ. ನೀನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಮಹಿಮೆಯಿಂದ ಭೂಷಿತನಾದ ದೇವರು ನೀನಾಗಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಕಳೆದ ತಿಂಗಳೆಲ್ಲ ನೀನು ಮಾಡಿದ ಅದ್ಭುತ ಆಶೀರ್ವಾದಗಳಿಗೋಸ್ಕರ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಒಂದು ನೂತನವಾದ ತಿಂಗಳನ್ನು ನಮಗೆ ನೀನು ಕೊಟ್ಟಿದ್ದಿ ಅಪ್ಪ ಕರ್ತನೆ. ವರ್ಷದ 4 ತಿಂಗಳು ಗತಿಸಿ ಹೋದವು ಸ್ವಾಮಿ. 5ನೇ ತಿಂಗಳಿಗೆ ನಾವು ಕಾಲಿಡುವಂತೆ ಕೃಪೆ ಮಾಡದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ತಂದೆಯು ತಾಯಿಯಾಗಿದ್ದುಕೊಂಡು ನಮ್ಮನ್ನು ಪರಿಪಾಲಿಸುವ ದೇವರು ನೀನಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ ಪರಿಪಾಲಕನೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕಷ್ಟಗಳು, ಕಣ್ಣೀರು, ಚಿಂತೆ, ನೋವು ಎಂಬುದಾಗಿ ಬಂದಾಗ ನಮ್ಮನ್ನ ಆಶೀರ್ವಾದ ಮಾಡಿ ಆ ಕಷ್ಟ ಕಣ್ಣೀರುಗಳಿಂದ ಬಿಡುಗಡೆ ಮಾಡಿದ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಿಂದ ಆಶೀರ್ವಾದ ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದ ಉಪಕಾರಕ್ಕೆ ಬದಲೇನು ಕೊಡೋದಕ್ಕೆ ಸಾಧ್ಯ? ದೇವ, ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಳ್ಳುತ್ತೇವೆ. ನಿನ್ನನ್ನು ಆರಾಧನೆ ಮಾಡುತ್ತೇವೆ, ನಿನ್ನನ್ನು ಸ್ತುತಿ ಮಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ ಸ್ವಾಮಿ. ಅಪ್ಪ, ನಮ್ಮ ಆರಾಧನೆಗೆ ಯೋಗ್ಯನಾದ ದೇವರಿನಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ತಂದೆ ಆ ದೇವರೇ, ಅಪ್ಪ ಕರ್ತನೆ, ನಿನ್ನನ್ನು ಸ್ತುತಿಸಿ ನಾವು ಘನಪಡಿಸುತ್ತೇವೆ ಸ್ವಾಮಿ. ಒಂದು ಆರಾಧನೆ ಮೂಲಕ ಬರ್ತಕ್ಕಂಥ ಎಲ್ಲ ಸ್ತುತಿ, ಸ್ತೋತ್ರ, ಘನಮಾನಗಳನ್ನು ತ್ರೇಕನಾದ ದೇವರೇ ನಿನ್ನ ಪಾದಗಳಿಗೆ ನಾವು ಸಮರ್ಪಣೆ ಮಾಡುತ್ತೇವೆ, ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನನ್ನ ಆತ್ಮೀಯರೇ, ನಾವು ದೇವರ ವಾಕ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿ ತನ್ನ ಅದ್ಭುತಗಳಿಂದ ಮಹಿಮೆಯಿಂದ ಆತನು ತುಂಬಿಸ್ತಕ್ಕಂಥ ದೇವರಾಗಿದ್ದಾನೆ. ಸೊ ಈ ಒಂದು ಸಂದರ್ಭದಲ್ಲಿ ದೇವರು ತನ್ನ ವಾಕ್ಯಗಳನ್ನು ಯಾವ ರೀತಿಯಲ್ಲಿ ಆತ ನಮಗೆ ಅನುಗ್ರಹ ಮಾಡಿಕೊಡುತ್ತಾನೆ, ಯಾವ ಸಂದೇಶ ನಮಗೆ ಬೇಕಾಗಿದೆಯೋ ಅದನ್ನು ದೇವರು ನಮಗೆ ಅನುಗ್ರಹ ಮಾಡಿಕೊಳ್ಳಲಿಕ್ಕಿದ್ದಾನೆ ಅನ್ನುವಂಥ ಆಲೋಚನೆಯಲ್ಲಿ ನಮ್ಮ ಹೃದಯಗಳನ್ನು ದೇವರ ಮುಂದೆ ನಾವು ತೆರೆಯುತ್ತಾ, ದೇವರೇ ನಮ್ಮೊಟ್ಟಿಗೆ ನೀವು ಮಾತಾಡುವ ಎಂಬುದಾಗಿ ಆತನನ್ನು ಕೇಳೋಣ. ದೇವರು ಮಾತಾಡುವಾಗ, ದೇವರು ಕಲಿಸುವಾಗ, ದೇವರು ತನ್ನ ಮಾತುಗಳನ್ನು ನಮಗೆ ತಿಳಿಸುವಾಗ ಒಂದು ದೊಡ್ಡ ಬದಲಾವಣೆ, ದೊಡ್ಡ ಉಜ್ಜೀವನ, ದೊಡ್ಡ ಆಶೀರ್ವಾದ ನಮ್ಮ ಈ ಜೀವಿತಗಳಿಗೆ ಅದು ಬರುವಂಥದ್ದಾಗಿದೆ. ಈ ಸಂದರ್ಭದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನನ್ನ ಆತ್ಮೀಯರೇ, ನಾವು ದೇವರ ವಾಕ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿ ಆತನ ಮಹಿಮೆಯಿಂದ ನಡೆಸಲಿ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕರ್ತನ ಸನ್ನಿಧಾನದಲ್ಲಿ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಕ್ಕಳಾಗಿರುವಂಥ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಿನ್ನ ಕೃಪೆಯನ್ನು ತುಂಬಿಸಿ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ದಿನ ಮತ್ತೊಂದು ಆವೃತ್ತಿ ಕರ್ತನೆ ನಾವು ಈ ರೀತಿಯಾಗಿ ಸೇರಿಕೊಂಡು ನಿನ್ನ ಆರಾಧನೆ ಮಾಡಿ ಸ್ತುತಿ ಮಾಡುವಂತೆ ಈ ನೂತನ ತಿಂಗಳಿನಲ್ಲಿ, ನೂತನ ದಿನದಲ್ಲಿ ಸ್ವಾಮಿ ನಿನ್ನನ್ನು ಎದುರು ನೋಡುತ್ತಾ ದೇವರು ಈ ದಿನದಲ್ಲೂ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡಿಕೊಳ್ಳುತ್ತಾ, ತಂದೆ ಆ ದೇವರೇ ನೀನು ಮಾತಾಡ್ತಕ್ಕಂಥ ದೇವರು ಸ್ವಾಮಿ. ಅಪ್ಪ ಕರ್ತನ ಒಟ್ಟಿಗೆ ನೀನು ಮಾತಾಡಿದ್ರೆ ನಮಗೆ ಸಮಾಧಾನ, ಶಾಂತಿ, ನೆಮ್ಮದಿ, ಆಶೀರ್ವಾದಗಳು ಉಂಟಾಗ್ತದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ತಂದೆ ಆ ದೇವರೇ ಮಾತಾಡುವಂಥ ನನ್ನನ್ನು ನಿನ್ನ ರೆಕ್ಕೆಗಳಲ್ಲಿ ಬಚ್ಚಿಟ್ಕೊಂಡು ನನ್ನ ಮೂಲಕ ನೀನೇ ಮಾತಾಡಿ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹೀಗೆ ಕರ್ತನೆ ನಮ್ಮನ್ನು ವಾಕ್ಯವನ್ನು ಹೇಳಲು ಒಪ್ಪಿಸಿಕೊಡುತ್ತಾ ತಿರುಗಿ ಬರುತ್ತೇನೆ ಎಂದು ಹೇಳಿದಂತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಅನೇಕ ಸಂದರ್ಭಗಳಲ್ಲಿ ನಾವು ಈ ಒಂದು ಭೂಪಟದ ಚಿತ್ರಗಳನ್ನು ನೋಡಿದಾಗ ಕೆಲವು ಸಾರಿ ಆ ಚಿತ್ರಗಳಲ್ಲಿ ಈ ಭೂಪಟ ಎಷ್ಟು ಚೆನ್ನಾಗಿ ಅದು ಕಾಣಿಸ್ತದೆ ಎಂಬುದಾಗಿ ಹೇಳಿದ್ರೆ
ಅದು ಬಹಳ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಕಾಣಿಸ್ತದೆ. ಬಹಳ ಎತ್ತರವಾದಂಥ ಒಂದು ಪ್ರಾಂತ್ಯಕ್ಕೆ ಹೋಗಿ ಅಥವಾ ಪ್ರದೇಶಗಳಿಗೆ ಹೋಗಿ ಆಕಾಶದ ಮೇಲೆ ಹೋಗಿ ಅಥವಾ ಆಕಾಶದಲ್ಲಿ ಹೋಗಿ ಸೊ ಈ ಭೂಲೋಕದ ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳುವಾಗ ಅದು ಬಹಳ ಸುಂದರವಾಗಿ ಅದು ಕಾಣಿಸ್ತಕ್ಕಂಥದ್ದಾಗಿದೆ. ಸೊ ಈ ಛಾಯಾಚಿತ್ರಗಳಲ್ಲಿ ಸುಂದರವಾಗಿ ಕಾಣ್ತಕ್ಕಂಥ ಈ ಒಂದು ಭೂಮಿ, ಈ ಭೂಮಿಯೊಳಗಡೆ ಅಂದ್ರೆ ಮೇಲ್ಗಡೆ ಇರುವಾಗ ಅಥವಾ ಮೇಲಿನಿಂದ ಇದನ್ನು ನೋಡುವಾಗ, ಒಂದು ವೇಳೆ ಏರೋಪ್ಲೇನ್ಗಳಲ್ಲಿ ನಾವೇನಾದ್ರೂ ಪ್ರಯಾಣ ಮಾಡಿದ್ದಾಗಿದ್ರೆ, ನೀವು ಪ್ರಯಾಣ ಮಾಡಿದ್ದಾಗಿದ್ರೆ ಯಾವಾಗ ಆ ಏರೋಪ್ಲೇನ್ ಮೇಲಕ್ಕೆ ಹೋಗ್ತಾ ಇರ್ತದೋ, ಮೇಲಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಳಗಡೆ ಭೂಮಿಯನ್ನು ನೋಡಿದಾಗ ಬಹಳ ಸುಂದರವಾಗಿ ಬಹಳ ಚೆನ್ನಾಗಿ ಇದು ಕಾಣಿಸ್ತಾ ಇರ್ತದೆ. ಆದ್ರೆ ಒಂದು ಸಾರಿ ನಾವು ಕೆಳಗಡೆ ಇಳಿದು ಈ ಭೂಮಂಡಲದಲ್ಲಿ ಅಥವಾ ಭೂಮಿಯ ಒಳಗಡೆ ನಾವು ಪ್ರವೇಶ ಮಾಡಿದಾಗ ಅನೇಕ ರೀತಿಯಾಗಿರ್ತಕ್ಕಂಥ ಸಂಗತಿಗಳು ನಮ್ಮ ಕಣ್ಣಿಗೆ ಅಥವಾ ನಮ್ಮ ಕಣ್ಣೆದುರಿಗೆ ಬರ್ತಕ್ಕಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಬೇರೆ ಆ ಕಣ್ಣೆದುರಿಗೆ ಬರ್ತಕ್ಕಂಥ ಸಂಗತಿಗಳು ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ಹೇಳಿದ್ರೆ, ಎಲ್ಲಿ ನೋಡಿದರೂ ರೋಗಗಳು, ಎಲ್ಲಿ ನೋಡಿದ್ರು ಅಸಮಾಧಾನಗಳು, ಎಲ್ಲಿ ನೋಡಿದ್ರು ಭಯಂಕರವಾದಂಥ ಸ್ಥಿತಿಗಳು, ಎಲ್ಲಿ ನೋಡಿದ್ರು ಕೊಲೆಗಳು, ಎಲ್ಲಿ ನೋಡಿದ್ರು ಮೋಸ, ಎಲ್ಲಿ ನೋಡಿದ್ರು ವಂಚನೆ, ಎಲ್ಲಿ ನೋಡಿದ್ರು ಅನೇಕ ರೀತಿಯಾಗಿರ್ತಕ್ಕಂಥ ಕೆಟ್ಟ ಕಾರ್ಯಗಳನ್ನ ಈ ಲೋಕದಲ್ಲಿ ನಾವು ಕಾಣುವಂತವರಾಗಿದ್ದಾರೆ. ಸೊ ಯಾವ ಕಡೆಗೆ ಹೋದರೂ ಮನುಷ್ಯನಿಗೆ ಸಮಾಧಾನವಿಲ್ಲದಂತ ಒಂದು ಸ್ಥಿತಿಯನ್ನ ಈ ಭೂಲೋಕದಲ್ಲಿ ನಾವು ಕಾಣುವಂತವರಾಗಿದ್ದಾರೆ. ಮನುಷ್ಯನು ಎಲ್ಲಾ ಕಡೆಗೆ ಹೋಗಿ ಸುತ್ತಾಡಿ ಎಲ್ಲಾ ಪರಿಸ್ಥಿತಿಗಳನ್ನ ಆತನು ನೋಡುವಾಗ ನಿಜವಾಗ್ಲೂ ನಾನು ಭೂಲೋಕದಲ್ಲಿ ಬದುಕ್ತಾ ಇದ್ದೇನಾ ಅನ್ನುವಂತ ಒಂದು ಪ್ರಶ್ನೆ ಆತನ ಒಳಗಡೆ ಅದು ಕಾಣುವಂತದ್ದಾಗಿದೆ. ಅಂದ್ರೆ ಈ ಭೂಲೋಕದಲ್ಲಿ ಜೀವಿಸ್ತಕ್ಕಂಥ ಮನುಷ್ಯನಿಗೆ ಯಾವುದೇ ತೆರನಾಗಿರ್ತಕ್ಕಂಥ ಸಮಾಧಾನ, ಯಾವುದೇ ತೆರನಾಗಿರ್ತಕ್ಕಂಥ ಧೈರ್ಯ, ಯಾವುದೇ ತೆರನಾಗಿರ್ತಕ್ಕಂಥ ಮುಂದೆ ನಾನು ಜೀವಿಸ್ತೇನೆ ಅಂತಕ್ಕಂಥ ಒಂದು ನಿರೀಕ್ಷೆ ಇಲ್ಲದಂತ ಒಂದು ಪರಿಸ್ಥಿತಿ ಈ ಭೂಲೋಕದಲ್ಲಿ ಇರುವಂತದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಅಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಕಾಣ್ತಕ್ಕಂಥ ಒಂದು ಪ್ರಶ್ನೆ ಏನೆಂದ ಕೇಳಿದ್ರೆ, ಅಯ್ಯೋ ದೇವರು ಇರುವುದಾದ್ರೆ ಭೂಲೋಕದಲ್ಲಿ ದೇವರು ಇದ್ದಾನೆ ಅಥವಾ ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯರ ಮಧ್ಯದಲ್ಲಿ ದೇವರು ಇದ್ದಾನೆ ಎಂಬುದಾಗಿ ಹೇಳುವುದಾದ್ರೆ ಈ ಭಯಂಕರವಾದಂಥ ಸ್ಥಿತಿ ಭೂಲೋಕದಲ್ಲಿ ಮನುಷ್ಯರಿಗೆ ಯಾಕೆ ಬರ್ತದೆ ಅನ್ನುವಂಥ ಒಂದು ಪ್ರಶ್ನೆ ಮನುಷ್ಯರನ್ನ ಕಾಡುವಂಥದ್ದಾಗಿದೆ. ಅನೇಕ ಸಂದರ್ಭಗಳಲ್ಲಿ ಈ ಪ್ರಶ್ನೆ ನನ್ನನ್ನು ನಿಮ್ಮನ್ನು ಕೂಡ ಅದು ಕಾಡಿರ್ತಕ್ಕಂಥದ್ದನ್ನ ನಾವು ಆಲೋಚನೆಗೆ ತಂದುಕೊಳ್ಳಬೇಕಾಗಿದೆ. ಹೌದು ನನ್ನ ಆತ್ಮೀಯರೇ, ಭೂಲೋಕದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು, ಭೂಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನು ಈ ರೀತಿಯಾದಂಥ ಒಂದು ಸ್ಥಿತಿಯನ್ನು ಆತನು ಹಾದು ಹೋಗ್ತಕ್ಕಂಥವನಾಗಿದ್ದಾನೆ. ಲೋಕದಲ್ಲಿ ಎಲ್ಲಿ ಹೋದ್ರೂ ಕೂಡ ಆತನು ಯಾವುದನ್ನ ಬಯಸ್ತಾನೋ ಅದು ಆತನಿಗೆ ಸಿಗದೇ ಇರ್ತಕ್ಕಂಥದ್ದು. ಲೋಕದಲ್ಲಿ ಯಾವ ಕಡೆಗೆ ಹೋದ್ರೂ ಅನೇಕ ರೀತಿಯಾಗಿರ್ತಕ್ಕಂಥ ನೋವುಗಳು ಆತನಿಗೆ ಎದುರಾಗ್ತಕ್ಕಂಥದ್ದು, ಅನೇಕ ರೀತಿಯಾದ ಭಯ ಆತನಿಗೆ ಎದುರಾಗ್ತಕ್ಕಂಥದ್ದು, ಅನೇಕ ರೀತಿಯಾದಂಥ ಭಯಂಕರವಾದಂಥ ಸ್ಥಿತಿಗಳು ಆತನಿಗೆ ಎದುರಾಗ್ತಕ್ಕಂಥದ್ದನ್ನು ಈ ಲೋಕದಲ್ಲಿ ಕಾಣುತ್ತೇವೆ. ಆ ಪರಿಸ್ಥಿತಿಗಳನ್ನು ಎದುರುಗೊಂಡಿರ್ತಕ್ಕಂಥ ಮನುಷ್ಯ ಅನ್ನುತ್ತಾನೆ, ಅಯ್ಯೋ ದೇವ್ರೆ ನೀನ್ ಇದ್ದಿದ್ರೆ ಇಂಥ ಪರಿಸ್ಥಿತಿಯನ್ನು ಹಾದು ಹೋಗ್ಬೇಕಾಗಿತ್ತ ಅಥವಾ ಇಂಥ ಸ್ಥಿತಿಗತಿಗಳನ್ನು ನಾವು ಹಾದು ಹೋಗ್ಬೇಕಾಗಿತ್ತ ಅನ್ನುವಂಥ ಒಂದು ಪ್ರಶ್ನೆ ಮನುಷ್ಯರನ್ನು ಕಾಡುತ್ತದೆ ಅನ್ನುವಂಥ ಒಂದು ಸತ್ಯವನ್ನ ಈ ಸಂದರ್ಭದಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ನನ್ನ ಆತ್ಮೀಯರೇ, ಅಂತ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದ್ರೆ, ಅಂತ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದ್ರೆ, ಒಂದು ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಇದಕ್ಕೆ ನಾವು ಅಷ್ಟೇ ಅಲ್ಲ, ಹಳೆ ಒಡಂಬಡಿಕೆ ಕಾಲದಲ್ಲಿ, ಹೊಸ ಒಡಂಬಡಿಕೆ ಕಾಲದಲ್ಲಿ ಎಲ್ಲಾ ರೀತಿಯಂತ ದೇವರ ಸೇವಕರುಗಳು, ದೇವರ ಮಕ್ಕಳು, ಎಲ್ಲಾ ರೀತಿಯಂತ ದೇವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ರಾಜರು ಇಂಥ ಒಂದು ಪರಿಸ್ಥಿತಿಯನ್ನ ಹಾದು ಹೋಗಿ ಅನೇಕ ರಾಜರು, ಅನೇಕ ಪ್ರವಾದಿಗಳು, ಅನೇಕ ದೇವರ ಸೇವಕರು, ಅನೇಕ ಯಾಜಕರು ಇಂಥ ಪ್ರಶ್ನೆಯನ್ನ ಅವರು ದೇವರಿಗೆ ಕೇಳುತ್ತಾ ಹೋಗ್ತಕ್ಕಂಥ ಒಂದು ಸತ್ಯವನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಅಂತ ಎಲ್ಲಾ ಸೇವಕರಲ್ಲಿ, ಅಂತ ಎಲ್ಲಾ ಪ್ರವಾದಿಗಳಲ್ಲಿ ಒಬ್ಬ ಪ್ರವಾದಿ ಇಂಥ ಒಂದು ಪ್ರಶ್ನೆಯನ್ನ ದೇವರಿಗೆ ಆತನು ಕೇಳುತ್ತಾನೆ. ಲೋಕದಲ್ಲಿ ಯಾಕೆ ಕೆಟ್ಟತನ ತುಂಬಿಕೊಂಡಿದೆ, ಲೋಕದಲ್ಲಿ ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ತುಂಬಿಕೊಂಡಿದ್ದೇವೆ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆಯನ್ನ ದೇವರಿಗೆ ಕೇಳಿರ್ತಕ್ಕಂಥ ಒಬ್ಬ ಪ್ರವಾದಿ. ಆ ಪ್ರವಾದಿ ಯಾರು ಎಂಬುದಾಗಿ ಇದನ್ನ ನಾವು ಆಲೋಚನೆ ಮಾಡುವಾಗ ನನ್ನ ಆತ್ಮೀಯರೇ, ಆ ಪ್ರವಾದಿ ಬೇರೆ ಯಾರು ಅಲ್ಲ, ಆ ಪ್ರವಾದಿ ಹಬಕ್ಕೂಕನು ಎಂಬುದಾಗಿ. ಸೊ ಇದನ್ನ ನಾವು ದೇವರ ವಾಕ್ಯವನ್ನ ಹಬಕ್ಕೂಕನ ಪ್ರವಾದನೆ ಗ್ರಂಥದ ಮೂಲಕ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ, ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ವೈ ಡಿಡ್ ಹಿ ಆಸ್ಕ್ ದಟ್ ಕ್ವೆಶ್ಚನ್? ಯಾವ ಕಾರಣಕ್ಕೋಸ್ಕರ ಆ ಪ್ರಶ್ನೆಯನ್ನ ದೇವರಿಗೆ ಆತನು ಕೇಳಿದನು. ದೇವ್ರೆ ಇದೆಲ್ಲ ಯಾಕಪ್ಪ, ಇಂಥ ಪರಿಸ್ಥಿತಿಗಳು, ಇಂಥ ಸ್ಥಿತಿಗತಿಗಳು ಭೂಲೋಕದಲ್ಲಿ ಯಾಕೆ ಎಂಬುದಾಗಿ ಹೇಳಿ ಆತನು ದೇವರನ್ನ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭ. ಒಂದು ವೇಳೆ ನೀನು ಇರುವುದಾದ್ರೆ ಇದಕ್ಕೆ ಏನಾದ್ರೂ ಪರಿಹಾರವಿಲ್ಲವಾ, ಇದಕ್ಕೆ ಉತ್ತರಗಳಿಲ್ಲವಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಆತನು ದೇವರಿಗೆ ಕೇಳ್ತಕ್ಕಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಸೊ ದಯಮಾಡಿ ನಿಮ್ಮ ಸತ್ಯವೇದಗಳನ್ನ ಹಬಕ್ಕೂಕನ ಪ್ರವಾದನೆ ಗ್ರಂಥಕ್ಕೆ ನೀವು ತಿರುಗಿಸಬೇಕೆಂಬುದಾಗಿ ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ. ಈ ಹಬಕ್ಕೂಕನ ಪ್ರವಾದನೆಯು ಇದು ಚಿಕ್ಕ ಪ್ರವಾದಿಗಳ ಒಂದು ಪ್ರವಾದನ ಗ್ರಂಥದಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕ ಪುಸ್ತಕ ಇದಾಗಿದೆ. ಸೊ ಇಲ್ಲಿ ಹಬಕ್ಕೂಕನು
ಆತನು ದೇವರನ್ನು ಪ್ರಶ್ನೆ ಮಾಡುತ್ತಾ, ದೇವರಿಂದ ಉತ್ತರವನ್ನು ಹೊಂದಿಕೊಳ್ಳುತ್ತಾ, ಪ್ರಶ್ನೆ ಮಾಡುತ್ತಾ ಉತ್ತರವನ್ನು ಹೊಂದಿಕೊಳ್ಳುತ್ತಾ, ಪ್ರಾರ್ಥನೆಯ ಸ್ತುತಿಯಲ್ಲಿ ಈ ಒಂದು ಪ್ರವಾದನೆಯ ಪುಸ್ತಕವನ್ನ ಮುಗಿಸ್ತಕ್ಕಂಥ ಒಂದು ಸಂಗತಿಯನ್ನ ಈ ದೇವರ ವಾಕ್ಯಗಳಲ್ಲಿ ನಾವು ಕಾಣಲಿಕ್ಕಿದ್ದೇವೆ. ನನ್ನ ಬೇರೆ ಪ್ರತಿದಿನ ಈ ಒಂದು ಪುಸ್ತಕವನ್ನ ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ, ಅಥವಾ ಈ ವಾಕ್ಯಗಳಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಮ್ಮ ಜೀವಿತಕ್ಕೆ ಹೇಗೆ ಇದು ಧೈರ್ಯ ಕೊಡ್ತದೆ, ಯಾಕೆ ಆ ಪ್ರವಾದಿ ದೇವರನ್ನ ಪ್ರಶ್ನೆ ಮಾಡಿದ, ಯಾವ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಆ ದೇವರಲ್ಲಿ ಆತನು ಕೇಳಿದನು ಅಂತಕ್ಕಂಥದ್ದನ್ನ ಈ ದಿನಗಳಲ್ಲಿ ನಾವು ಧ್ಯಾನಿಸುತ್ತಾ ನಾವು ಮುಂದಕ್ಕೆ ಸಾಗೋಣ. ನನ್ನ ಆತ್ಮೀಯರೇ, ನನ್ನ ಜೊತೆ ಇವತ್ತು ಫೇಸ್ಬುಕ್ ಮೂಲಕ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಎಲ್ಲರಿಗೂ ತಿಳಿಸ್ತಕ್ಕಂಥ ಒಂದು ಸಂಗತಿ ಏನೆಂದ ಹೇಳಿದ್ರೆ, ಈ ಪುಸ್ತಕ ಮುಗಿಯುವವರೆಗೂ ಪ್ರತಿದಿನ 1 ಗಂಟೆ ನೀವು ನಮ್ಮ ಜೊತೆಯಲ್ಲಿ ಕರ್ತನನ್ನ ಆರಾಧನೆ ಮಾಡಿ, ಸ್ತುತಿ ಮಾಡಿ ಈ ವಾಕ್ಯವನ್ನು ನೀವು ಆಲಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಒಂದೇ ದಿನದಲ್ಲಿ ಇದು ಮುಗಿಯುವಂಥದ್ದಲ್ಲ, ಒಂದೇ ದಿನದಲ್ಲಿ ಇದನ್ನು ಮುಗಿಸುವುದಕ್ಕೆ ಆಗುವುದಿಲ್ಲ. ಸೊ ಹೀಗಿರುವುದಿಲ್ಲ, ಈ ಹಬಕ್ಕೂಕನು ಕೇಳಿರ್ತಕ್ಕಂಥ ಪ್ರಶ್ನೆ, ಹಬಕ್ಕೂಕನು ಯಾಕೆ ಆ ಪ್ರಶ್ನೆ ಕೇಳುತ್ತಾನೆ, ಆತನ ಕಾಲ ಎಂಥದ್ದಾಗಿತ್ತು, ಆ ಕಾಲದಲ್ಲಿ ಏನ್ ಜರುಗಲ್ಪಡ್ತಾ ಇತ್ತು, ಆ ಕಾಲದಲ್ಲಿ ನಡೀತಕ್ಕಂಥ ಸಂಗತಿಗಳು ಏನು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ, ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಸೊ ಹಬಕ್ಕೂಕನು ಆ ಪ್ರಶ್ನೆ ಕೇಳುವುದಕ್ಕಾಗಿ ಅಥವಾ ಆ ಪ್ರಶ್ನೆಯನ್ನ ಕೇಳಿ ದೇವರಿಂದ ಉತ್ತರ ಪಡೆದುಕೊಳ್ಳುವುದನ್ನ ನಾವು ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಹಬಕ್ಕೂಕನ ವಿಷಯದಲ್ಲಿ ಕೆಲವು ಮಾತುಗಳನ್ನ ನಾನು ನಿಮಗೆ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಹಬಕ್ಕೂಕ ಎಂಬುದಾಗಿ ಹೇಳಿದ್ರೆ ಆತನ ಹೆಸರಿನ ಅರ್ಥ ಏನೆಂಬುದಾಗಿ ಹೇಳಿದ್ರೆ ಅಪ್ಪಿಕೋ ಎಂಬುದಾಗಿ ಅಥವಾ ಅಪ್ಪಿಕೊಳ್ಳುವವನು ಎಂಬುದಾಗಿ ಅದರ ಹೆಸರಿನ ಅರ್ಥ ಅಥವಾ ಆತನ ಹೆಸರಿನ ಅರ್ಥವಾಗಿದೆ. ಎಂಬ್ರೇಸರ್ ಎಂಬುದಾಗಿ ಕರೀತಾರೆ. ಎಂಬ್ರೇಸ್ ಎಂಬುದಾಗಿ ಹೇಳಿದ್ರೆ, ಸೊ ಮಕ್ಕಳು ನಾವೇನಾದ್ರೂ ಹೊರಗಡೆ ಹೋದಾಗ, ಸೊ ನಾವೇನಾದ್ರೂ ಮನೆಗೆ ಬರುವುದಾದ್ರೆ ಮಕ್ಕಳು ನಮ್ಮನ್ನು ನೋಡಿದಾಗ ಓಡಿ ಬರ್ತಾರೆ. ಸೊ ಅವ್ರು ಓಡಿ ಬಂದಾಗ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅವ್ರು ನಾವೇನ್ ಮಾಡ್ತೇವೆ, ಅಪ್ಪಿಕೊಳ್ಳುತ್ತೇವೆ. ಸೊ ಆತನ ಹೆಸರಿನ ಅರ್ಥ ಏನಂತ ಕೇಳಿದ್ರೆ ಅಪ್ಪಿಕೋ ಅಥವಾ ಅಪ್ಪಿಕೊಳ್ಳುವವನು ಎಂಬುದಾಗಿ ಆ ಒಂದು ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಅಥವಾ ಒಂದು ಹೆಸರಿನ ಅರ್ಥವನ್ನು ನಾವು ಕಾಣುವಂತವರಾಗಿದ್ದೇವೆ. ಸೊ ಹಬಕ್ಕೂಕನು ಎಂಬುದಾಗಿ ಹೇಳಿದ್ರೆ ಅಪ್ಪಿಕೊಳ್ಳುವವನು ಎಂಬುದಾಗಿ ಆ ಹೆಸರಿನ ಅರ್ಥವಾಗಿದೆ. ನನ್ನ ಬೇರೆ ಈ ಪ್ರವಾದಿ ಯಾವಾಗ ತನ್ನ ಪ್ರವಾದನೆಯ ಮಾತುಗಳನ್ನು ಆತನು ಬರೆದನು, ಯಾವ ಸಂದರ್ಭದಲ್ಲಿ ಯಾವ ಹಂತದಲ್ಲಿ ಆತನು ಬರೆದನು ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಆಗಿದೆ. ಸುಮಾರು 606ನೇ BC ಇಂದ 604ನೇ BC ಇದರ ಮಧ್ಯದಲ್ಲಿ ಈ ಒಂದು ಪ್ರವಾದನೆಯ ಮಾತುಗಳು ಅಥವಾ ಆತನ ಪ್ರವಾದನೆ ಬರೆಯಲ್ಪಟ್ಟಿದೆ ಅನ್ನುವಂಥದ್ದು ನಮಗೆ ಇತಿಹಾಸದ ಮೂಲಕ ಒಂದು ತಿಳಿದು ಬರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಈತನು ಲೇವಿ ಕುಟುಂಬದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಒಬ್ಬ ಮನುಷ್ಯ. ಯಶುವ ಅಂತಕ್ಕಂಥ ಈತನ ತಂದೆ ಹೆಸರು ಯಶುವ ಎಂಬುದಾಗಿ. ಸೊ ಈತನು ಲೇವಿಯ ಕುಲದಲ್ಲಿ ಆತನು ಹುಟ್ಟಿ ಬಂದಿದ್ದನು ಮತ್ತು ಈತನು ದೇವರ ಆಲಯದಲ್ಲಿ ಸೇವೆ ಮಾಡುವಂತ ಒಬ್ಬ ಯಾಜಕನಾಗಿದ್ದ ಮತ್ತು ಒಬ್ಬ ಪ್ರವಾದಿಯು ಕೂಡ ಆತನು ಆಗಿದ್ದ. ಸೊ ಈತನು ಆ ದೇವರ ಆಲಯದಲ್ಲಿ ಆತನು ವಾದ್ಯವನ್ನು ನುಡಿಸ್ತಕ್ಕಂಥ ಅಥವಾ he was a musician in the temple. ಆ ದೇವರ ಆಲಯದಲ್ಲಿ ಆತನು ವಾದ್ಯವನ್ನು ನುಡಿಸ್ತಕ್ಕಂಥ ಒಬ್ಬ ವಾದ್ಯಗಾರನಾಗಿದ್ದನು ಅನ್ನುವಂಥದ್ದನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಬಕ್ಕೂಕ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 19ನೇ ವಚನದಲ್ಲಿ ಅಲ್ಲಿ ನಮಗೆ ಅದರ ಕೊನೆ ವಚನದಲ್ಲಿ ಅದು ಬಹಳ ಸ್ಪಷ್ಟವಾಗಿ ನಮಗೆ ಅದು ಗೊತ್ತು ಮಾಡಲ್ಪಡುತ್ತದೆ. ಸೊ ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ನನ್ನ ಆತ್ಮೀಯರೇ, ಈ ಹಬಕ್ಕೂಕನು ಈ ಪ್ರವಾದನೆಯ ಮಾತುಗಳನ್ನು ಬರೆಯುವಾಗ ಎಂಥ ಸ್ಥಿತಿ ಆತನಿಗಿತ್ತು. ವೈ ಡಿಡ್ ಹಿ ಆಸ್ಕ್ ದ ಕ್ವಶನ್, ದೇವರೇ ಇದೆಲ್ಲ ಯಾಕೆ, ಇಂತಹ ಸ್ಥಿತಿಗತಿಗಳು ಯಾಕೆ, ಈ ರೀತಿಯ ಸಂಗತಿಗಳು ಯಾಕೆ ಅನ್ನುವಂತ ಒಂದು ಮಾತನ್ನ ಆತನು ದೇವರ ಹತ್ತಿರ ಯಾಕೆ ಹೇಳಿದನು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಆಲೋಚನೆಗೆ ತಂದುಕೊಳ್ಳಬೇಕಾಗಿದೆ. ನನ್ನ ಆತ್ಮೀಯರೇ, ಯಾಕೆ ಎಂಬುದಾಗಿ ನಾವು ಕೇಳುವಾಗ ಅಥವಾ ಯಾರ ಕಾಲದಲ್ಲಿ ಆತನು ಪ್ರವಾದಿಸಿದನು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ನಮಗೆ ಗೊತ್ತಾಗ್ತದೆ. 2ನೇ ಅರಸುಗಳ ಪುಸ್ತಕ 23ನೇ ಅಧ್ಯಾಯ ವಚನ 36ರಿಂದ ಅಧ್ಯಾಯ 24-7ನೇ ವಚನದವರೆಗೂ ಅಲ್ಲಿ ನಾವು ನೋಡುತ್ತೇವೆ ಯಾರ ಕಾಲದಲ್ಲಿ ಆತನು ಪ್ರವಾದಿಸಿದನು, ಎಂತ ಒಂದು ದಿನಗಳು ಅವ ಆಗಿದ್ದವು ಅನ್ನುವಂಥದ್ದನ್ನ ಆ ಒಂದು ಇತಿಹಾಸದ ಮೂಲಕ ಮತ್ತು ದೇವರ ವಾಕ್ಯದ ಮೂಲಕ ನಾವು ಅದನ್ನ ರೇಖೆಗೆ ತಂದುಕೊಳ್ತಕ್ಕಂಥವರಾಗಿದ್ದೇವೆ. ನನ್ನ ಆತ್ಮೀಯರು, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಾವು ಗಮನಿಸುವಾಗ 2ನೇ ಅರಸುಗಳ ಪುಸ್ತಕ 23ನೇ ಅಧ್ಯಾಯ ವಚನ 36, ಯೆಹೋಯಾಕೀಮನು ಅರಸನಾದಾಗ 25 ವರ್ಷದವನಾಗಿದ್ದನು. ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ರೂಮದವಳು ಪೆದಾಯನ ಮಗಳು ಆದ ಜಬುದ ಎಂಬಾಕೆಯು ಅವನ ತಾಯಿ. ಅವನು ತನ್ನ ಪೂರ್ವಿಕರಂತೆ ಯೆಹೋವನ ದೃಷ್ಟಿಯಲ್ಲಿ
ದ್ರೋಹಿಯಾಗಿದ್ದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಆತ್ಮೀಯರೇ, ನಾವು ನೋಡುತ್ತೇವೆ ಯೋಷಿಯ ನಂತರದಲ್ಲಿ ಯೆಹೋವಾಜನು, ಅಂದ್ರೆ ಯೋಷಿಯ ಅಂತಕ್ಕಂಥ ಒಬ್ಬ ರಾಜನು, ಆತನು ಒಳ್ಳೆಯ ರಾಜನಾಗಿದ್ದ. ದೇವರ ಆಲಯವನ್ನು ಜೀರ್ಣೋದ್ಧಾರ ಮಾಡಿ ದೇವರ ಒಂದು ವಾಕ್ಯದ ಸುರುಳಿ ದೇವರ ಆಲಯದಲ್ಲಿ ಸಿಕ್ಕಾಗ ಅದನ್ನು ತೆಗೆದುಕೊಂಡು ಬಂದು ಜನರ ಮಧ್ಯದಲ್ಲಿ ಅದನ್ನು ಓದಿಸಿ, ಜನರೇ ದೇವರ ಮಾತಿಗೆ ನಾವು ಕಿವಿಗೊಟ್ಟರೆ ಬದುಕಿ ಬಾಳುತ್ತೇವೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ನಾವೆಲ್ಲರೂ ದೇವರ ವಾಕ್ಯವನ್ನು ಕೇಳೋಣ, ನಮ್ಮ ಜೀವಿತವನ್ನ ನಾವು ದೇವರ ಕಡೆಗೆ ತಿರುಗಿಸಿಕೊಂಡು ಪಾಪ ಕೃತ್ಯಗಳನ್ನು ನಾವು ಬಿಟ್ಟು ದೇವರಲ್ಲಿ ನಾವು ಬದುಕೋಣ ಎಂಬುದಾಗಿ ಹೇಳಿ, ನನ್ನ ಆತ್ಮೀಯರೇ, ಆತನು ಒಬ್ಬ ಒಳ್ಳೆಯ ಅರಸನಾಗಿ ಆತನು ಬದುಕುತ್ತಾ ಬಂದನು. ಆತನ ಕಾಲವಾದ ನಂತರದಲ್ಲಿ ಅಥವಾ ಆತನು ಮರಣ ಹೊಂದಿದ ನಂತರದಲ್ಲಿ ಅವನ ಮಗನಾಗಿರ್ತಕ್ಕಂಥ ಯೆಹೋವಾಜನು ಆತನು ಆಳ್ವಿಕೆಗೆ ಬರುತ್ತಾನೆ. ಈ ಯೆಹೋವಾಜನು ಆಳ್ವಿಕೆ ಬಂದ ನಂತರದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಐಗುಪ್ತ ದೇಶದ ಅರಸನು ಈತನಿಗೆ ಎದುರಾಗಿ ಬಂದು, ನೆಕೋ ಅಂತಕ್ಕಂಥವನು ಈತನಿಗೆ ಎದುರಾಗಿ ಬಂದು ಈತನ ಮೇಲೆ ಆತನು ಯುದ್ಧ ಮಾಡಿ ಈತನನ್ನ ತೆಗೆದುಹಾಕಿ ಈತನಿಗೆ ಬದಲಾಗಿ ಯೆಹೋಯಾಕೀಮನನ್ನ ಅಲ್ಲಿ ಅರಸನಾಗಿ ನೇಮಿಸತಕ್ಕಂಥ ಒಂದು ಸಂಗತಿಯನ್ನ ಆ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ನನ್ನ ಆತ್ಮೀಯರೇ, ಈ ಯೆಹೋಯಾಕೀಮನು ಏನಾಗಿದ್ದನು, ಆತನು ಯಾವ ಮನಸ್ಥಿತಿ ಉಳ್ಳವನಾಗಿದ್ದನು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ನಮಗೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಅದು ಗೊತ್ತಾಗ್ತದೆ ಮತ್ತು ಅದು ನಮಗೆ ತಿಳಿಸಲ್ಪಡುತ್ತದೆ. ಸೊ ನಾವು ನೋಡುತ್ತೇವೆ, ಅದೇ 2ನೇ ಅರಸುಗಳ ಪುಸ್ತಕ 24ನೇ ವಚನ 2ರಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ಮುಂತಿಳಿಸಿದ ಪ್ರಕಾರ ಯೆಹೂದ ರಾಜ್ಯವನ್ನು ಹಾಳು ಮಾಡುವುದಕ್ಕೋಸ್ಕರ ಕಸ್ದೀಯ, ಅರಾಮ್ಯರ, ಮೋವಾಬ್ಯರ, ಅಮೋರಿಯ ಸುಲಿಗೆ ಗುಂಪುಗಳನ್ನು ಕಳಿಸಿದನು. ಯೆರೂಸಲೇಮನ್ನು ನಿರಪರಾಧ ರಕ್ತದಿಂದ ತುಂಬಿಸಿದ ಮನಸ್ಸೆಯ ದುಷ್ಕೃತ್ಯಗಳನ್ನು ಯೆಹೋವನು ಕ್ಷಮಿಸದೆ ಹೋದನು. ಅವುಗಳಿಗಾಗಿ ಆತನು ಯಹೂದ್ಯರನ್ನು ತನ್ನ ಸನ್ನಿಧಿಯಿಂದ ತೆಗೆದು ಹಾಕಬೇಕೆಂದುದರಿಂದ ಆತನ ಅಪ್ಪನೆಯ ಪ್ರಕಾರ ಈ ಶಿಕ್ಷೆಯು ಅವರಿಗೆ ಆಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡ್ತೇವೆ. ನನ್ನ ಆತ್ಮರೇ, ಮನಸ್ಸೆಯ ಮನಸ್ಥಿತಿ, ಮನಸ್ಸೆ ಆತನು ಎಂತ ಒಬ್ಬ ಅರಸನು ಎಂಬುದಾಗಿ ಹೇಳಿದ್ರೆ, ನೆನಪಿದರೆ ಮನಸ್ಸೆಯ ತಂದೆಯ ಹೆಸರು ತಂದೆಯ ಹೆಸರು ಯೆಹೆಜ್ಕೇಲನು ಎಂಬುದಾಗಿ. ಸೊ ಆತನು ಕಾಲವಾದ ನಂತರದಲ್ಲಿ ಅಥವಾ ಆ ಮನಸ್ಸೆಯ ತಂದೆ ತೀರಿ ಹೋದ ನಂತರದಲ್ಲಿ ಹಿಜ್ಕೀಯನು, ಅಂದ್ರೆ ಮನಸ್ಸೆಯ ತಂದೆಯ ಹೆಸರು ಹಿಜ್ಕೀಯನು ಎಂಬುದಾಗಿ ನಮ್ಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಹಿಜ್ಕೀಯನು ಆತನ ಅನಾರೋಗ್ಯದಲ್ಲಿ ಬಿದ್ದುಕೊಂಡು ತಿರುಗಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ 15 ವರ್ಷಗಳನ್ನ ತನ್ನ ಜೀವಿತಕ್ಕೆ ಆತನು ಅಳವಡಿಸಿಕೊಳ್ತಾನೆ. ಸೊ ಹಿಜ್ಕೀಯನ ಮಗನು ಯಾರು? ಮನಸ್ಸೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಹಿಜ್ಕೀಯನ ಕಾಲದಲ್ಲಿ ಎಲ್ಲವೂ ಚೆನ್ನಾಗಿರ್ತದೆ, ಆತನು ದೇವರಲ್ಲಿ ದೇವರ ಭಯಭಕ್ತಿಯಲ್ಲಿ ಇರ್ತಾನೆ. ಮನಸ್ಸೆಯ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನನ್ನ ಆತ್ಮೀಯರೇ, ಆತನು ಬಹಳ ಭಯಂಕರವಾಗಿರ್ತಕ್ಕಂಥ ಕೃತ್ಯಗಳನ್ನ ಆತನು ಮಾಡುತ್ತಾ ಆತನು ಸಾಗುತ್ತಾನೆ. ಎಂತ ಕೃತ್ಯಗಳು ಎಂಬುದಾಗಿ ಹೇಳಿದ್ರೆ, ದೇವರ ಯಜ್ಞ ವೇದಿಗಳನ್ನು ಒಡೆದು ಹಾಕಿ ಆ ಸ್ಥಳಗಳಲ್ಲಿ ವಿಗ್ರಹ ಆರಾಧನೆ ಮಾಡೋದಕ್ಕೋಸ್ಕರ ಅಥವಾ ವಿಗ್ರಹಗಳನ್ನ ಪೂಜಿಸುವುದಕ್ಕೋಸ್ಕರ ವಿಗ್ರಹಗಳಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ಯಜ್ಞ ವೇದಿಗಳನ್ನು ಕಟ್ಟಿ ಅವುಗಳನ್ನು ಆರಾಧನೆ ಮಾಡೋದಕ್ಕೆ ಆತನು ಪ್ರಾರಂಭ ಮಾಡುತ್ತಾನೆ. ನಾವು ಆ 2ನೇ ಅರಸುಗಳ ಪುಸ್ತಕ 21ನೇ ಅಧ್ಯಾಯದಲ್ಲಿ ಆ ಎಲ್ಲ ವಿಷಯಗಳನ್ನ ನಾವು ಕಾಣುವಂತವರಾಗಿದ್ದೇವೆ. ಅನೇಕ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನೋಡುತ್ತೇವೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನನ್ನ ಆತ್ಮೀಯರೇ, ಆ 21ನೇ ಅಧ್ಯಾಯ 21ನೇ ಅಧ್ಯಾಯ 2ನೇ ಅರಸುಗಳ ಪುಸ್ತಕ 21:4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಯೆರೂಸಲೇಮಿನ ದೇವಾಲಯದ 2 ಪ್ರಾಕಾರಗಳಲ್ಲಿಯೂ ಸರ್ಪ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞ ವೇದಿಗಳನ್ನು ಕಟ್ಟಿಸಿದನು. ಇದಲ್ಲದೆ ಅವನು ತನ್ನ ಮಗನನ್ನು ಆಹುತಿ ಕೊಟ್ಟನು ಎಂಬುದಾಗಿ. ನನ್ನ ಆತ್ಮರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಹಾಗೆ ಗಮನಿಸುವಾಗ, ನಾವು ಮುಂದಕ್ಕೆ ಹಾಗೆ ಓದುವಾಗ ನಾವು ನೋಡುತ್ತೇವೆ, ಕನ್ನಿ ಹೇಳಿಸುವುದು, ಯಂತ್ರ ಮಂತ್ರಗಳನ್ನು ಮಾಡಿಸುವುದು, ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೈತಾಳಿಕರ ಬಳಿಕೆ ಮಾಡುವುದು, ಇವೇ ಮೊದಲಾದ ದುಷ್ಕೃತ್ಯಗಳಿಂದ ಯೆಹೋವನಿಗೆ ಕೋಪವನ್ನು ಎಬ್ಬಿಸಿದನು ಎಂಬುದಾಗಿ. ಮನುಷ್ಯ ತನ್ನ ಜೀವಿತದಲ್ಲಿ ದೇವರನ್ನು ಪ್ರಶ್ನೆ ಮಾಡತಕ್ಕಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಯಾವಾಗ ಆತನ ಪರಿಸ್ಥಿತಿಗಳು ಕೆಟ್ಟೋಗ್ತದೋ, ಯಾವಾಗ ಆತನ ಸ್ಥಿತಿಗತಿಗಳು ಕೆಟ್ಟೋಗ್ತದೋ, ದೇವರಿಗೆ ವಿರುದ್ಧವಾಗಿ ನಿಂತುಕೊಂಡಾಗ, ಮನುಷ್ಯನು ಪಾಪ ಮಾಡಿದಾಗ ಭೂಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ದೇವರು ಯಾರು ಅಂತಕ್ಕಂಥದನ್ನು ತಿಳಿಸುವುದಕ್ಕೋಸ್ಕರ ಅನೇಕ ಸಂಗತಿಗಳನ್ನ ದೇವರು ಭೂಲೋಕದಲ್ಲಿ ಆತನು ಮಾಡುವಾಗ ಮನುಷ್ಯನು ಅಂದುಕೊಳ್ಳುತ್ತಾನೆ, ದೇವ್ರೆ ನಾವು ಏನ್ ಮಾಡಿದ್ದೇವೆ ಎಂಬುದಾಗಿ ಮುಖ್ಯವಲ್ಲ, ನೀನೇನ್ ಮಾಡ್ತಾ ಇದ್ದೀ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮನುಷ್ಯನು ಈ ಭೂಲೋಕದಲ್ಲಿ ಆತನು ಕೇಳುವಂತವನಾಗಿದ್ದಾನೆ. ನನ್ನ ಆತ್ಮೀಯರೇ, ಇಂಥ ಒಂದು ಸ್ಥಿತಿಗತಿಗಳನ್ನ ಈ ಲೋಕದಲ್ಲಿ ನಾವು ಕೂಡ ಅದನ್ನ ಕಾಣ್ತಾ ಇದ್ದೇವೆ. ಎಂಥ ಸ್ಥಿತಿಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ಹೇಳಿದ್ರೆ, ಮನುಷ್ಯರಿಗೆ ದೇವರ ಭಯವಿಲ್ಲ, ಮನುಷ್ಯ
ಮನುಷ್ಯರಿಗೆ ದೇವರು ಎಂಬುದಾಗಿ ಹೇಳಿದ್ರೆ ಅರ್ಥವಾಗದೇ ಇರ್ತಕ್ಕಂಥ ಒಂದು ಸಂಗತಿ. ಸುವಾರ್ತೆ, ಪ್ರಾರ್ಥನೆ, ದೇವರ ವಾಕ್ಯ, ದೇವರ ಆಲಯ, ದೇವರ ಭಕ್ತಿ, ದೇವರನ್ನ ಸ್ತುತಿಸ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಉಪವಾಸ ಪ್ರಾರ್ಥನೆಗಳು, ಇದ್ಯಾವುದು ಮನುಷ್ಯನಿಗೆ ಬೇಕಾಗಿಲ್ಲ. ಮನುಷ್ಯನು ತನಗೆ ಇಷ್ಟ ಬಂದ ಹಾಗೆ ಆತನು ಜೀವಿಸ್ತಾ ಇದ್ದಾನೆ. ಮನುಷ್ಯನು ತನಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಈ ಜೀವಿಸ್ತಕ್ಕಂಥ ಮನುಷ್ಯನಿಗೆ ದೇವರು ಅನೇಕ ರೀತಿಯಲ್ಲಿ ಅನೇಕ ಸಂಗತಿಗಳ ಮೂಲಕ ಆತನು ಯಾವ ಅನ್ನುವಂಥದ್ದನ್ನ ಈ ಭೂಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ದೇವರು ಅದನ್ನು ಪ್ರಕಟಿಸುವಂತವನಾಗಿದ್ದಾನೆ. ಮನುಷ್ಯನು ಯಾವಾಗ ಭಯಂಕರವಾದಂತಹ ಸ್ಥಿತಿಗತಿಗಳಿಗೆ ದೇವರ ಶಿಕ್ಷೆಗೆ ಆತನು ಒಳಗಾಗುತ್ತಾನೋ ಆ ಒಂದು ಸಂದರ್ಭದಲ್ಲಿ ಅನೇಕ ರೀತಿಯಾದ ಪ್ರಶ್ನೆಗಳು ಆತನಿಗೆ ಹುಟ್ಟಿಕೊಳ್ತಕ್ಕಂಥದ್ದನ್ನು ಕೂಡ ಈ ಲೋಕದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ನನ್ನ ಆತ್ಮೀಯರೇ, ಆದ್ರೆ ಹಬಕ್ಕೂಕನು ಒಬ್ಬ ಒಳ್ಳೆಯ ಪ್ರವಾದಿ ಆಗಿದ್ದ, ಒಳ್ಳೆಯ ಮನುಷ್ಯನಾಗಿದ್ದ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ, ಆತನು ದೇವರನ್ನು ಹಿಡಿದುಕೊಂಡು ಜೀವಿಸ್ತಕ್ಕಂಥವನಾಗಿದ್ದ, ದೇವರ ಆಲಯದಲ್ಲಿ ಸೇವೆ ಮಾಡುತ್ತಾ ದೇವರನ್ನೇ ಘನಪಡಿಸುತ್ತಾ, ಆತನು ತಂತಿ ಮಾರ್ಗಗಳಿಂದ ದೇವರನ್ನ ಹಾಡಿ ಹರಿಸುತ್ತಾ, ಆತನು ದೇವರನ್ನ ಘನಪಡಿಸ್ತಕ್ಕಂಥ ಒಬ್ಬ ಪ್ರವಾದಿ ಆಗಿದ್ದ. ಇವರೆಲ್ಲರ ಮಧ್ಯದಲ್ಲಿ ಮನುಷ್ಯನು ಲೋಕದಲ್ಲಿ ಪಾಪ ತುಂಬಿಕೊಂಡಿರ್ತಕ್ಕಂಥ ಒಂದು ಸಂಗತಿಯನ್ನು ಆತನು ಕಂಡಾಗ, ದೇವ್ರೆ ಇದೆಲ್ಲ ಯಾಕೆ ನೀನು ಇದರ ಬಗ್ಗೆ ನೋಡುವುದಿಲ್ಲವೋ? ಪಾಪ ತುಂಬಿಕೊಂಡಿದೆ, ಮೋಸ ತುಂಬಿಕೊಂಡಿದೆ, ಜನರಿಗೆ ದೇವರ ಭಯ ಇಲ್ಲ, ಜನರು ತಮಗೆ ಇಷ್ಟ ಬಂದಂತ ರೀತಿಯಲ್ಲಿ ಅವ್ರು ಜೀವಿಸ್ತಾ ಇದ್ದಾರೆ, ತಮಗೆ ಏನ್ ಬೇಕೋ ಅದನ್ನ ಅವರು ಮಾಡ್ತಾ ಇದ್ದಾರೆ, ದೇವರ ಮಾತುಗಳನ್ನು ಅವ್ರು ಕೇಳ್ತಾ ಇಲ್ಲ, ದೇವರ ವಿಷಯದಲ್ಲಿ ಅವ್ರಿಗೆ ಭಯ ಇಲ್ಲ ಅಂತಕ್ಕಂಥ ಒಂದು ಸಂಗತಿಯನ್ನ ದೇವರ ಹತ್ತಿರ ಆತನು ಕೇಳ್ತಾ ಇದ್ದಾನೆ. ವೈ ಆಲ್ ದೀಸ್ ಥಿಂಗ್ಸ್? ಇವೆಲ್ಲ ಯಾವುದಕ್ಕೋಸ್ಕರ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ದೇವರಿಗೆ ಆತನು ಹಾಕ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ದಿಸ್ ಇಸ್ ಆಲ್ ದಿ ಬ್ಯಾಕ್ ಗ್ರೌಂಡ್. ಹಬಕ್ಕೂಕನು ಎಂತಹ ಸಂದರ್ಭದಲ್ಲಿ ಆತನು ಪ್ರವಾದಿಸಿದನು ಎಂಬುದಾಗಿ ಹೇಳಿದ್ರೆ, ಯೆಹೋಯಾಕೀಮನ ಕಾಲದಲ್ಲಿ, ಅಂದ್ರೆ ಮನಸ್ಸೆಯ ಮಾರ್ಗವನ್ನು ಹಿಡಿದಿರ್ತಕ್ಕಂಥ ಮನಸ್ಸೆ ದೇವರ ನಿಯಮಗಳನ್ನು ಮೀರಿ ದೇವರಿಗೆ ವಿರುದ್ಧವಾಗಿ ತನ್ನ ಜೀವಿತವನ್ನು ಆತನು ನಡೆಸುವುದರ ಮೂಲಕ ಅನೇಕ ರೀತಿಯಾದ ಅಹಾಬನು ಯಾವ ರೀತಿಯಲ್ಲಿ ಆತನು ದೇವರಿಗೆ ವಿರುದ್ಧವಾಗಿ ಜೀವಿಸಿದನು, ಅದೇ ರೀತಿಯಲ್ಲಿ ಈ ಮನಸ್ಸು ಕೂಡ ಜೀವಿಸಿದನು. ಹಾಗೆ ಯೆಹೋಯಾಕೀಮನು ಕೂಡ ಆತನು ಜೀವಿಸಿದನು ಎಂಬುದಾಗಿ. ನನ್ನ ಆತ್ಮೀಯರೇ, ಇವರಿಗೆ ವಿರುದ್ಧವಾಗಿ ದೇವರು ಬಾಬಿಲೋನ್ ದೇಶವನ್ನ, ಕಸ್ದೀಯರನ್ನ ಇವರ ಮೇಲೆ ತೆಗೆದುಕೊಂಡು ಬರುವುದಕ್ಕಿಂತ ಮುಂಚಿತವಾಗಿ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ರೀತಿಯಿಂದ ಪಾಪವಾದಂತಹ ಸಂಗತಿಯನ್ನ ಕಂಡಿರ್ತಕ್ಕಂಥ ಈ ಪ್ರವಾದಿ ಈ ಪ್ರಶ್ನೆಗಳನ್ನ ದೇವರ ಹತ್ತಿರ ಆತನು ಕೇಳುತ್ತಾ ಇದ್ದಾನೆ. ಸೊ ನಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಬಾಬಿಲೋನ್ ದೇಶದವರು ಇಸ್ರಾಯೇಲ್ ದೇಶದ ಮೇಲೆ ಅವರು ಯುದ್ಧಕ್ಕೆ ಬಂದು ಆ ಒಂದು ಯಹೂದವನ್ನು ಆ ದೇವಾಲಯವನ್ನು, ಆ ಒಂದು ಊರನ್ನು ಅಥವಾ ಅಲ್ಲಿರ್ತಕ್ಕಂಥ ಎಲ್ಲಾ ರೀತಿಯಂತ ಊರುಗಳನ್ನು ಅವರು ಹಾಳು ಮಾಡಿ ಎಲ್ಲವನ್ನ ತೆಗೆದುಕೊಂಡು ತಮ್ಮ ದೇಶಕ್ಕೆ ಹೋಗ್ತಕ್ಕಂಥ ಒಂದು ಸಂಗತಿಯನ್ನು ನೋಡುತ್ತೇವೆ. ಅದನ್ನ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚಿತವಾಗಿ ಈ ಪ್ರವಾದಿ ದೇವರನ್ನ ಆತನು ಪ್ರಶ್ನೆ ಮಾಡ್ತಾ ಇದ್ದಾನೆ. ದೇವ್ರೆ, ಇದು ಯಾಕಪ್ಪ? ನೀನ್ ಏನ್ ಮಾಡ್ತಾ ಇದ್ದೀಯ? ನೀನೇನಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆ? ನೀನೇನಾದ್ರೂ ಮಾಡ್ತೀಯ ಎಂಬ ಒಂದು ಪ್ರಶ್ನೆಯನ್ನ ದೇವರಿಗೆ ಆತನು ಕೇಳ್ತಕ್ಕಂಥದ್ದನ್ನ ಈ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಸೊ ಹೀಗಿರುವುದರಿಂದ ನನ್ನ ಆತ್ಮೀಯರೇ, ನಾವು ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ನಾವು ನೋಡುತ್ತೇವೆ, ಹಬಕ್ಕೂಕನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ ವಚನ 1, 2, 3 ಮತ್ತು 4ನೇ ವಾಕ್ಯವನ್ನ ಈ ಸಂದರ್ಭದಲ್ಲಿ ನಾವು ಧ್ಯಾನಿಸುವಂತವರಾಗಿರೋಣ. ಅಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ನಾವು ಗಮನಿಸುವಾಗ he is asking a question to God. ಆತನ ಪ್ರಶ್ನೆಯನ್ನು ಆತನು ಕೇಳ್ತಾ ಇದ್ದಾನೆ. ಆ ಪ್ರಶ್ನೆ ಏನು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಆಲೋಚನೆಗೆ ತೆಗೆದುಕೊಂಡು ನಾವು ಬರೋಣ. ಸೊ ಈ ದಿನ ದೇವರ ವಾಕ್ಯವನ್ನು ಕೇಳ್ತಕ್ಕಂಥ ನನ್ನ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಇಂಥ ಪ್ರಶ್ನೆಗಳು ನಿಮಗಿದೆಯಾ? ದೇವರನ್ನ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಸ್ಥಿತಿಗತಿಗಳಲ್ಲಿ ನಾವು ಇದ್ದೇವಾ? ದೇವರನ್ನ ಪ್ರಶ್ನೆ ಕೇಳಿ ದೇವರಿಂದ ಏನಾದ್ರೂ ಉತ್ತರ ಸಿಗ್ತದಾ ಅಂತಕ್ಕಂಥ ಒಂದು ಎದುರು ನೋಡುವಿಕೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಾ? ಸೊ ಒಂದು ವೇಳೆ ನಿನ್ನ ಪ್ರಶ್ನೆ ನಿನ್ನ ಜೀವಿತದಲ್ಲಿ ಇರುವುದಾದ್ರೆ ಅದನ್ನ ದೇವರ ಹತ್ರ ನೀನು ಕೇಳು. ನಿನ್ನ ಪ್ರಶ್ನೆಗೆ ಆತನು ಉತ್ತರ ಕೊಡುತ್ತಾನೆ. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಯಾರೇ ಆತನ ಬಳಿಗೆ ಬಂದು ಯಾರು ಪ್ರಶ್ನೆ ಕೇಳಿದ್ರು ಇಲ್ಲ ಎಂಬುದಾಗಿ ಆತನು ಹೇಳುವಂತ ದೇವರಲ್ಲ. ನನ್ನ ಆತ್ಮೀಯರೇ, ಆತನ ಬಳಿಗೆ ಬರುವವರನ್ನ ಆತನ ಎಂದಿಗೂ ತಳ್ಳುವಂತ ದೇವರಲ್ಲ. ಆತನ ಮಗುವಾಗಿರ್ತಕ್ಕಂಥ ನೀನು, ಆತನ ಸನ್ನಿಧಾನದಲ್ಲಿರ್ತಕ್ಕಂಥ ನೀನು ಒಂದು ವೇಳೆ ಆತನಿಗೆ ಪ್ರಶ್ನೆ ಮಾಡುವುದಾದ್ರೆ ನಿನ್ನ ಪ್ರಶ್ನೆಗೆ ದೇವರು ಉತ್ತರ ಕೊಡ್ತಾನೆ ಅಂತ ಸತ್ಯವನ್ನ ಈ ಸಂದರ್ಭದಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಸೊ ಹಾಗಿದ ಮೇಲೆ ಮೊದಲು ಪ್ರಶ್ನೆ ಏನು? ವಾಟ್ ಈಸ್ ದ ಕ್ವಶನ್ ದಟ್ ಹಿ ಆಸ್ಕ್ಡ್ ಟು ಗಾಡ್? ಆತನು ದೇವರ ಹತ್ತಿರ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನು ಅನ್ನುವಂಥದ್ದನ್ನ ಮೊದಲನೇದಾಗಿ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ನಾವು ಅದನ್ನು ಗ್ರಹಿಕೆಗೆ ತಂದುಕೊಳ್ಳಬೇಕಾಗಿದೆ. 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹಬಕ್ಕೂಕನ ಪ್ರವಾದನ ಗ್ರಂಥ 1ನೇ ವಚನದಿಂದ, ಪ್ರವಾದಿಯಾದ ಹಬಕ್ಕೂಕನಿಗೆ ಕಂಡು ಬಂದ ದೈವೋಕ್ತಿ, ಯೆಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೇ ಇರುವಿ? ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವಿ ಎಂಬುದು ನನ್ನ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಬರೆದಿರ್ತಕ್ಕಂಥ ವಾಕ್ಯವನ್ನು ನಾವು ಗಮನಿಸುವಾಗ, ಯೆಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೇ ಇರುವಿ? ಹೌದಲ್ವಾ? ಅನೇಕ ಸಂದರ್ಭಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅನೇಕ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅನೇಕ ವಿಷಯಗಳನ್ನು ದೇವರ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೇವೆ. ನಾವು ಅಂದ್ಕೊಳ್ತೇವೆ ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ನಮ್ಗೆ ದೇವರು ಉತ್ತರ ಕೊಡ್ತಾನೆ ಎಂಬುದಾಗಿ.
ಎಷ್ಟೋ ದಿನಗಳು ಗತಿಸಿ ಹೋಗ್ತಾ ಇದೆ, ಎಷ್ಟೋ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮಗೆ ಇನ್ನೂ ಉತ್ತರಗಳು ಸಿಗ್ತಲಿಲ್ಲ. ಸೊ ಅದಕ್ಕೋಸ್ಕರ ಆತನ ಪ್ರಶ್ನೆ ಏನಪ್ಪ ಕೇಳಿದ್ರೆ, ಗಾಡ್ ಆರ್ ಯು ನಾಟ್ ಹಿಯರಿಂಗ್ ಮೈ ಪ್ರೇಯರ್ಸ್? ನನ್ನ ಮನವಿ ನಿನಗೆ ಕೇಳಿಸ್ತಾ ಇಲ್ವಾ? ನನ್ನ ಕೂಗು ನಿನಗೆ ಕೇಳಿಸ್ತಾ ಇಲ್ವಾ? ನಾನು ಯಾವ ವಾರದಿಂದ ನಿನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ನಿನಗೆ ಕೇಳಿಸ್ತಾ ಇಲ್ವಾ ಅಂತಕ್ಕಂಥದ್ದು. ನನ್ನ ಆತ್ಮೇಲೆ ಈ ಕೊರೋನಾ ವೈರಸ್ ಬಂದದ್ರಿಂದ ಅನೇಕರು ನಾವು ಪ್ರಾರ್ಥನೆಯಲ್ಲಿ ಇದ್ದೀವಿ, ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾವಾಗ ಪರಿಹಾರ ಸಿಗ್ತದೆ, ಇದರಿಂದ ಯಾವಾಗ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಒಂದೊಂದು ದಿನವೂ ದೇವರ ಸನ್ನಿಧಾನದಲ್ಲಿ ಇವತ್ತಿನ ನಾಳೆ ಒಂದು ಪರಿಹಾರ ಸಿಗ್ತದೆ ಎಂಬುದಾಗಿ ಹೇಳಿ ಬಹಳ 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 ನಿರೀಕ್ಷೆಯಿಂದ ದೇವರನ್ನು ನಾವು ಕಾಯ್ತಾ ಇದ್ದೇವೆ. ನನ್ನ ಆತ್ಮೇಲೆ ಅನೇಕ ಸಂದರ್ಭಗಳಲ್ಲಿ ಒಂದು ತಿಂಗಳು ಗತಿಸಿ ಹೋಗ್ತಾ ಇದೆ, 1.5 ತಿಂಗಳು ಆಗ್ತಾ ಬರ್ತಾ ಇದೆ, ಇಷ್ಟೆಲ್ಲ ದಿನಗಳಾದರೂ ಇನ್ನೂ ಏನು ಪರಿಹಾರ ಸಿಗ್ತಾ ಇಲ್ಲ ಎಂಬ ಒಂದು ಕೊರಗು ಅಥವಾ ಒಂದು ಚಿಂತೆ ನಮ್ಮ ಒಳಗಡೆ ಇದೆ. ನಾವು ಅವಾಗ ಅಂದ್ಕೊಳ್ತಿದ್ದೇವ್ರೆ, ಎಷ್ಟೆಲ್ಲ ಪ್ರೇಯರ್ ಮಾಡ್ತಾ ಇದೀವಲ್ಲಪ್ಪ, ಇನ್ನು ನಮ್ಮ ಪ್ರಾರ್ಥನೆ ಕೇಳಿಸ್ತಾ ಇಲ್ವಾ, ಇನ್ನು ನಮ್ಮ ಕೂಗಿನ ಕೇಳಿಸ್ತಾ ಇಲ್ವಾ, ಯಾಕೆ ಎಂಬ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತದೆ. ನನ್ನ ಆತ್ಮೀಯರೇ, ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ದಾವೀದನು ಕೂಡ ಇಂಥ ಪ್ರಶ್ನೆಯನ್ನು ತನ್ನ ಜೀವಿತದಲ್ಲಿ ದೇವರ ಹತ್ತಿರ ಕೇಳಿರ್ತಕ್ಕಂಥ ನಾವು ನೋಡುತ್ತೇವೆ. ಸೊ ದಯಮಾಡಿ ಯಾರಾದರೂ ಓದ್ರಿ, ದಾವೀದನ ಒಂದು ಪ್ರಾರ್ಥನೆ ಯಾವ ರೀತಿಯಲ್ಲಿ ಅಂದ್ರೆ ಇತ್ತು ಅನ್ನುವಂಥದ್ದು ಕೀರ್ತನೆಗಳ ಪುಸ್ತಕದಲ್ಲಿ 13ನೇ ಕೀರ್ತನೆ ವಚನ 1ರಿಂದ ನಾವು ಓದುವಾಗ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ದಯಮಾಡಿ ಓದ್ರಿ ಯಾರಾದರೂ. ಕೀರ್ತನೆ 13 ವಚನ 1. ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ. ಯೆಹೋವನೇ, ಇನ್ನಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ. ಎಲ್ಲಿಯ ತನಕ ನನಗೆ ವಿಮುಖನಾಗಿರುವೆ? ಎಲ್ಲಿಯ ತನಕ? ಇನ್ನು ಎಲ್ಲಿಯ ತನಕ ನನಗೆ ವಿಮುಖನಾಗಿರುವೆ? ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಾಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು? ಇನ್ನೆಷ್ಟರವರೆಗೆ ಹಗಲಿರುಳು ದುಃಖಾಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಿರಬೇಕು? ಇನ್ನೆಷ್ಟರವರೆಗೆ ವಿರೋಧಿಯು ನನಗೆ ದೂರೆಯಾಗಿರಬೇಕು? ಇನ್ನೆಷ್ಟರವರೆಗೆ ನನ್ನ ವಿರೋಧಿ ನನ್ನ ಮೇಲೆ ದೂರ್ತಾ ಇರಬೇಕು ಎಂಬುದಾಗಿ. ಯೆಹೋವನೇ, ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ಯೆಹೋವನೇ, ನನ್ನ ದೇವರೇ, ನನ್ನ ಮೇಲೆ ದೃಷ್ಟಿ ಇಟ್ಟು ನನಗೆ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ ಆತನು ಕೇಳಿಕೊಳ್ತಾ ಇದ್ದಾರೆ. ಹೌದು ನನ್ನ ಆತ್ಮೀಯರೇ, ದಾವೀದನ ಒಂದು ಪ್ರಾರ್ಥನೆಯನ್ನ ನಾವು ಆಲೋಚನೆಗೆ ತೆಗೆದುಕೊಳ್ಳುವಾಗ ಈ ರೀತಿಯಾಗಿ ಇಲ್ಲಿ ಹಬಕ್ಕೂಕನು ಯಾವ ರೀತಿಯಾಗಿ ಆತನು ಹೇಳ್ತಾ ಇದ್ದಾನೋ, ನೀನು ಇನ್ನೆಷ್ಟು ಕಾಲ ಕೇಳದೇ ಇರುವೆ ಸ್ವಾಮಿ ಎಂಬುದಾಗಿ. ನನ್ನ ಆತ್ಮೀಯರೇ, ಪ್ರಾರ್ಥನೆ ನಾವು ಮಾಡ್ತಾ ಇದ್ದೀವಿ, ನಾವು ದೇವರನ್ನ ಕೇಳಿಕೊಳ್ತಾ ಇದ್ದೀವಿ. ಆದ್ರೆ ನಮ್ಮ ಒಳಗಡೆ ಒಂದು ಪ್ರಶ್ನೆ, ಆ ಪ್ರಶ್ನೆ ಏನೆಂಬುದಾಗಿ ಹೇಳಿದ್ರೆ, ದೇವರೇ, ಇನ್ನು ನಮ್ಮ ಪ್ರಾರ್ಥನೆ ಕಿವಿಗೆ ಬೀಳ್ತಾ ಇಲ್ವಾ? ಇನ್ನು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ತಾ ಇಲ್ವಾ ಅನ್ನುವಂತ ಒಂದು ಸಂಗತಿಯನ್ನು ನೋಡುತ್ತೇವೆ. ತಿರುಗಿ ನಾವು ನೋಡುತ್ತೇವೆ, ಆಸಾಫನು ಕೂಡ ಅದೇ ರೀತಿಯಾದ ಸಂಗತಿಯನ್ನು ಹೇಳ್ತಕ್ಕಂಥ ನೋಡುತ್ತೇವೆ. ದಯಮಾಡಿ ಹೋದ್ರೆ 74ನೇ ಕೀರ್ತನೆ ವಚನ 1-2. ಕೀರ್ತನೆ 74 ವಚನ 1-2. ದೇವರೇ, ನೀನು ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟಿದ್ದೇಕೆ? ದೇವರೇ, ನೀನು ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟಿದ್ದೇಕೆ? ನೀನು ಪಾಲಿಸುವ ಹಿಂಡಿನ ಮೇಲೆ ನಿನ್ನ ಕೋಪಾಗ್ನಿಯು ಹೊಗೆ ಮಾಡುವುದೇನು? ಸೊ ನೀನು ಪಾಲಿಸುವ ಹಿಂಡಿನ ಮೇಲೆ ನಿನ್ನ ಕೋಪಾಗ್ನಿಯ ಹೊಗೆ ಆಡುವುದೇನು ಎಂಬುದಾಗಿ ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ನೋಡ್ತಾರೆ. ನನ್ನ ಆತ್ಮೇಲೆ ದಾವೀದನು ಕೇಳಿದ, ಆಸಾಫನು ಕೇಳಿದ, ಈ ರೀತಿಯಾಗಿ ಅನೇಕ ದೈವ ಭಕ್ತರಿಂದ ಪ್ರಶ್ನೆಗಳನ್ನ ದೇವರ ವಾಕ್ಯದಲ್ಲಿ ಅವರು ದೇವರಿಗೆ ಹಾಕ್ತಕ್ಕಂಥ ನೋಡ್ತೇವೆ. ಯಾಕೆಂದ್ರೆ ಸ್ಥಿತಿಗತಿಗಳು ಚೆನ್ನಾಗಿಲ್ಲದೆ ಇರ್ತಕ್ಕಂಥದ್ದು, ಪರಿಸ್ಥಿತಿಗಳು ಚೆನ್ನಾಗಿಲ್ಲದೆ ಇರ್ತಕ್ಕಂಥದ್ದು. ನನ್ನ ಆತ್ಮೀಯರೇ, ಈ ದಿನದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ನಾವು ಕ್ರೈಸ್ತರು, ಹಿಂದೂಗಳು, ಮುಸ್ಲಿಮು, ಯಾರು ಅವರು ಇವರು ಎಂಬುದಾಗ ಅಲ್ಲ, ನಾವು ನಮ್ಮ ಒಂದು ಪ್ರಾರ್ಥನೆಯಿಂದ ಹೇಳಿದ್ರೆ, ದೇವರೇ, ಭೂಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯನ ಮೇಲೆ ಇಂಥ ಸ್ಥಿತಿ ಯಾಕೆ ಬಂದಿದೆ ದೇವರೇ? ಅಯ್ಯೋ ಅಪ್ಪ ಕರ್ತನೇ, ಇದು ನಿನ್ನ ಸೃಷ್ಟಿ, ನಿನ್ನ ಜಾತಿ ಪಂಕ್ತಿಗಳನ್ನ ನೀನು ಸೃಷ್ಟಿ ಮಾಡಿದ ದೇವರಲ್ಲ, ಮನುಷ್ಯನು ಅದನ್ನ ಮಾಡಿಕೊಂಡಿದ್ದಾನೆ. ಆದರೆ ಎಲ್ಲ ಜೀವರಾಶಿಗಳಿಗೂ ನೀನು ದೇವರಾಗಿದ್ದಿ, ನೀನು ಸೃಷ್ಟಿಕರ್ತನಾಗಿದ್ದಿ. ಈ ಸೃಷ್ಟಿ ಈ ರೀತಿಯ ಹಿಂಸೆಯನ್ನು, ಈ ರೀತಿಯ ನೋವನ್ನು ಅನುಭವಿಸುವುದು ಇದು ನಿನ್ನ ಚಿತ್ತವಲ್ಲ ಸ್ವಾಮಿ, ಇದು ನಿನಗೆ ಇಷ್ಟ ಇಲ್ಲ ಎಂಬುದಾಗಿ ನಮಗೆ ಗೊತ್ತಿರ್ತಕ್ಕಂಥ ಒಂದು ಸಂಗತಿ. ಹೌದು ನನ್ನ ಆತ್ಮೀಯರೇ, ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯನು ಅಥವಾ ಭೂಲೋಕದಲ್ಲಿರ್ತಕ್ಕಂಥ ಜನರು ಈ ರೀತಿಯಾಗಿ ಅಯ್ಯೋ ದೇವರೇ ಯಾಕೆ ಎಂಬುದಾಗಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಸೊ ಹೀಗಿರುವುದರಿಂದ ಅದೇ ರೀತಿಯಂತ ಒಂದು ಸ್ಥಿತಿಯಲ್ಲಿ ಹಬ್ಬಕ್ಕೂ ಕೂಡ ದೇವರನ್ನ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂಗತಿಯನ್ನು ದೇವರ ವಾಕ್ಯದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀನು ಎಷ್ಟು ಕಾಲ ಕೇಳದೇ ಇರುವಿ, ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವಿ ಎಂಬುದಾಗಿ ಆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಕಾಣುವಂಥವರಾಗಿದ್ದೇವೆ. ತಿರುಗಿ ನನಾತ್ಮರೇ, ನಾವು ಹಾಗೆ 2ನೇ ವಚನದಿಂದ 3ನೇ ವಚನಕ್ಕೆ ಬರುವಾಗ, ಕೇಳಲು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿದ್ದೆ, ಕಷ್ಟವನ್ನೇಕೆ ನನಗೆ ತೋರಿಸುತ್ತಿದೆ, ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗೆ ಇದ್ದೇ ಇವೆ, ಜಗಳವಾಗುತ್ತಿದೆ, ವ್ಯಾಜ್ಯವಾಗುತ್ತದೆ. ಹೌದಲ್ವಾ? ಎಷ್ಟು ಸತ್ಯವಾಗುತ್ತಿದೆ ಅಂತ ಮಾತು. We are going through the same situation that Habakkuk has gone through.
ಈ ದಿನಗಳಲ್ಲಿ ಇಂಥ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸತ್ಯ ನಮ್ಮ ಜೀವಿತದಲ್ಲಿ ಅದು ಜರಗಲ್ಪಡ್ತಾ ಇದೆ. ಎಂಥ ಮಾತು ಎಂಬುದಾಗಿ ಹೇಳಿದ್ರೆ, ಕೇಡನ್ನು ನನ್ನ ಕೈಗೆ ಏಕೆ ಬಿಡಿಸಿದೆ ಎಂಬುದಾಗಿ ನನ್ನ ಆತ್ಮನಿಗೆ ಗೊತ್ತಿಲ್ಲ. ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನ ಮರಣ ಹೊಂದ್ತಾ ಇದ್ದಾರೆ, ಎಷ್ಟು ಜನ ಭಯಂಕರವಾದ ಸ್ಥಿತಿಗತಿಗಳಲ್ಲಿದ್ದಾರೆ, ಎಷ್ಟು ಜನ ನೋವಿನಲ್ಲಿದ್ದಾರೆ ಎಂಬುದಾಗಿ ಹೇಳಿದ್ರೆ ನನ್ನ ಆತ್ಮನೇ ಆಲೋಚನೆಗೆ ತಂದುಕೊಡಬೇಕಾಗಿದೆ. ಕೇಡು ಕಣ್ಣಿನ ಮುಂದೆ ಕಾಣುತ್ತಾ ಇದೆ. ದೇವರ ವಾಕ್ಯದಲ್ಲಿ ಬರೆದ ಕಷ್ಟವನ್ನೇಕೆ ನನಗೆ ತೋರಿಸ್ತಾ ಇದ್ದೆ ಎಂಬುದಾಗಿ ನೀವು ನಂಬ್ತಿರಲಿಲ್ಲ ಗೊತ್ತಿಲ್ಲ. ಮನೆ ಸೇವಕರಾಗಿರ್ತಕ್ಕಂಥ ಕೆರಗೆಯವರು ನಾನು ರಸ್ತೆಯ ಮಧ್ಯದಲ್ಲಿ, ರಸ್ತೆ ಪಕ್ಕದಲ್ಲಿ ನಾವು ಹೋಗ್ತಾ ಇದ್ದೀವಿ. ಆ ರಸ್ತೆ ಪಕ್ಕದಲ್ಲಿ ಹೋಗ್ತಾ ಇರಬೇಕಾದ್ರೆ ಆಯುಷ ಬೇಬಿ ಅಂತಕ್ಕಂಥ ಒಂದು ಹಾಸ್ಪಿಟಲ್ ಹತ್ತಿರ ಪಕ್ಕದಲ್ಲಿ ಒಬ್ಬ ತಾಯಿ ಒಬ್ಬ ಮಗ ಕೂತ್ಕೊಂಡಿದ್ರು. ಅದು ಬೆಳಗ್ಗೆ ಒಂದು 8 ಗಂಟೆ 8:15 ಸಮಯ ಆಗಿತ್ತು. ಅವತ್ತು ಮಳೆ ಬರ್ತಕ್ಕಂಥ ಸಮಯ, ಮೋಡ ಬೇರೆ ತುಂಬಿಕೊಂಡಿತ್ತು, ಮೋಡ ಬೇರೆ ಬರ್ತಾ ಇತ್ತು. ಮೋಡ ಬಂದು ಇನ್ನೇನು ಮಳೆ ಬರ್ತದೆ ಅಂತಕ್ಕಂಥ ಒಂದು ಪರಿಸ್ಥಿತಿ. ಸೊ ನಾವು ಅಲ್ಲಿಂದ ಬರುವಾಗ ಆ ರೋಡ್ ಆ ಕಡೆಗೆ ಅವ್ರು ಇದ್ರು, ಅವರನ್ನ ನಾವು ನೋಡಿದೆವು. ನೋಡಿದ ಮೇಲೆ ನನ್ನ ಮನಸ್ಸೊಳಗೆ ನಾನು ಅಂದ್ಕೊಂಡೆ, ಅಯ್ಯೋ ಎಂಥ ಸ್ಥಿತಿಯಲ್ಲಿ ಅವರಿದ್ದಾರೆ. ಆ ತಾಯಿ ಒಂದು ಕಡೆ ಕೂತ್ಕೊಂಡಿದ್ದಾರೆ, ಪಕ್ಕದಲ್ಲಿ ಮಗ ಕೂತ್ಕೊಂಡಿದ್ದಾನೆ, ಬಹುಶಃ ನನ್ನ ಏಜ್ ಇರ್ಬೋದು. ಆತನಿಗೆ 2 ಕಿಡ್ನಿಗಳು ಹೋಗ್ಬಿಟ್ಟು ಡಯಾಲಿಸಿಸ್ ಮಾಡಬೇಕು. ಸೊ ಆತನ ದೇಹ ಹೆಂಗಿದೆ ಎಂಬ ಹೇಳಿದ್ರೆ ಸ್ಕಲ್ಟನ್ ಏನಿಲ್ಲ. ಆತನ ಬಟ್ಟೆ ಬೇರೆ ಬಿಚ್ಚಾಕ್ಬಿಟ್ಟಿದ್ದಾನೆ. ಆತನು ಬರೀ ತನ್ನ ಶರ್ಟು ಮತ್ತೆ ಇದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಆತನು ಏನೋ ಯಾರೋ ನಾಷ್ಟ ಕೊಟ್ಟಿದ್ರು ಅಂತ ಅನ್ಸುತ್ತೆ, ಏನೋ ಒಂದು ಬಾತು ಏನೋ ಆತನು ತಿಂತಾ ಇದ್ದ. ಸೊ ಆಮೇಲೆ ನಾವು ಅದನ್ನು ನೋಡಿದ್ವಿ. ಬ್ರದರ್ ಬನ್ನಿ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಅವ್ರಿಗೆ ಏನಾದ್ರು ಕೊಟ್ಟು ಬರೋಣ ಅಂತ ಹೇಳಿ ನನ್ನ ಬ್ರದರ್ ಕರ್ಕೊಂಡು ಹೋಗಿ. ಸೊ ನಾನು ಅವ್ರು ನೋಡಿದಾಗ ಎಲ್ಲಿಂದ ಬಂದಿದ್ದೀರಿ, ಯಾರು ನೀವು ಅಂತ ನಾನು ಅವ್ರಿಗೆ ಕೇಳಿದೆ. ಸೊ ಅವ್ರು ಹೇಳಿದ್ರು, ಸರ್ ಇಂಥ ಹಳ್ಳಿಯಿಂದ ನಾವು ಬಂದಿದ್ದೀವಿ, ಯಾವುದು ಈ ಪಕ್ಕದ ಮೈಸೂರು ಈ ಕಡೆಗೆಯಿಂದ ಅಂದರೆ ನರಸೀಪುರ ಕಡೆ ಇರ್ತಕ್ಕಂಥ ಒಂದು ಹಳ್ಳಿ ಕಡೆಯಿಂದ ನಾವು ಬಂದಿದ್ದೀವಿ ಎಂಬುದಾಗಿ ಅವರು ನಮಗೆ ಹೇಳಿದರು. ಸೊ ಆಮೇಲೆ ನಾವು ಅವ್ರು ಕೇಳಿದಾಗ ಏನು ಮಾಡ್ತೀವಿ ಸರ್, ಕಷ್ಟ ಏನಿಲ್ಲ, ತಿನ್ನೋಕ್ಕಿಲ್ಲ, ಉಣ್ಣೋಕ್ಕಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಅವ್ರದ್ದಾಗಿತ್ತು. ಮತ್ತು ನೀವು ಹೇಗೆ ಬಂದ್ರಿ, ಇಲ್ಲಿ ಯಾರು ನಿಮ್ಮನ್ನು ಕರ್ಕೊಂಡ್ಬಂದ್ರು, ನಿಮ್ಮನ್ನು ಡಯಾಲಿಸಿಸ್ ಮಾಡೋಕ್ಕೆ ಯಾರು ಕರ್ಕೊಂಡ್ಬಂದ್ರು ಎಂಬುದಾಗಿ ನಾವು ಅವ್ರು ಕೇಳಿದ್ವಿ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ಗಾಡಿ ಬಂದಿತ್ತು, ಆಂಬ್ಯುಲೆನ್ಸ್ ಕಳಿಸಿದ್ರು, ಅದರೊಳಗಡೆ ಕರ್ಕೊಂಡ್ಬಂದಿದ್ದಾರೆ. ಸೊ ಇವಾಗ 8 ಗಂಟೆ ಸರ್, 11 ಗಂಟೆಗೆ ಅದು ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್, 11 ಗಂಟೆವರೆಗೂ ನಾವು ಇಲ್ಲೇ ಕೂತ್ಕೋಬೇಕು ಸರ್ ಎಂಬುದಾಗಿ ಅವ್ರು ಹೇಳಿದರು. ನನ್ನ ಆದ್ಮೇಲೆ ಅದನ್ನು ನೋಡಿದಾಗ ಇಷ್ಟು ಭಯಂಕರವಾಗಿರ್ತಕ್ಕಂಥ ಒಂದು ಸ್ಥಿತಿ ಮನುಷ್ಯನಿಗೆ ಬಂದಿದೆ ಎಂಬುದಾಗಿ ಹೇಳಿದ್ರೆ, ಅದನ್ನು ನೋಡಿದ್ರೆ ಆ ಒಂದು ಸ್ಥಿತಿ ಎಂಥದಕ್ಕೆ ಎಂಬುದಾಗಿ ಕೇಳಿದ್ರೆ, ಆ ತಾಯಿ ಒಂದು ಕಡೆಗಿದ್ದಾನೆ, ಮಗ ಮರಣದ ಒಂದು ಹಾಸಿಗೆಯಲ್ಲಿ ಅಥವಾ ಮರಣದ ಒಂದು ಹಂತದಲ್ಲಿ ಆತನಿದ್ದಾನೆ. ನಾನು ಅಂದ್ಕೊಂಡಿದ್ದೇವೆ, ನೀನು ಎಲ್ಲರನ್ನು ಬದುಕಿಸ್ತಕ್ಕಂಥ ದೇವರು, ಎಲ್ಲರಿಗೂ ಜೀವ ಕೊಡುವ ದೇವರು, ಇವನು ರಕ್ಷಣೆ ಮಾಡೋ ಸ್ವಾಮಿ, ದೊಡ್ಡ ಅದ್ಭುತ ಇವ್ರ ಜೀವಿತದಲ್ಲಿ ಜರಗಲ್ಪಡಲಿ ಎಂಬುದಾಗಿ ಮನಸ್ಸಲ್ಲಿ ಅಂದ್ಕೊಂಡು ನನ್ನ ಜೋಬಲ್ಲಿ ಇರ್ತಕ್ಕಂಥ ಕಾಸನ್ನು ಆ ತಾಯಿಗೆ ಹತ್ರ ಕೊಟ್ಟೆ. ಆಮೇಲೆ ಕೆರಡಿ ಬ್ರದರ್ ಅವರು ಕೂಡ ತಮ್ಮ ಜೋಬಲ್ಲಿ ಇರ್ತಕ್ಕಂಥ ಸ್ವಲ್ಪ ಅವರು ಕೂಡ ಕಾಸನ್ನು ಎತ್ತಿ ಅವ್ರು ಕೊಟ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ನಾವು ಬಂದೆವು. ನನ್ನ ಆದ್ಮೇಲೆ ಒಂದು ಸತ್ಯ ನಾವು ತಿಳ್ಕೊಳ್ಬೇಕಾಗಿದೆ. ಲೋಕದಲ್ಲಿ ಅನೇಕ ಜನ ಅನೇಕ ರೀತಿಯಂಥ ಕಷ್ಟಗಳಲ್ಲಿ ಅವ್ರು ಜೀವಿಸ್ತಾ ಇದ್ದಾರೆ, ಅನೇಕ ರೀತಿಯಂಥ ಬಾಧೆಗಳಲ್ಲಿ ಅವ್ರು ಜೀವಿಸ್ತಾ ಇದ್ದಾರೆ. ವಿ ಆರ್ ಸೀಯಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಫ್ರಂಟ್ ಆಫ್ ಅಸ್. ನಮ್ಮ ಕಣ್ಣೆದುರುಗಡೆ ಈ ಸತ್ಯ ಕಾಣಿಸ್ತಾ ಇದೆ. ಇದನ್ನ ಯಾಕೆ ನಾವು ತೋರಿಸ್ತಾ ಇದ್ದೇವೆ? ನೀನು ಸೃಷ್ಟಿಕರ್ತನಲ್ಲವೋ, ನೀನು ಎಲ್ಲವನ್ನು ಸೃಷ್ಟಿ ಮಾಡಿದೆಯಲ್ಲವೋ, ಜನ ಅರ್ಥ ಮಾಡಿಕೊಳ್ಳಲಿ, ನಿನ್ನ ವಾಕ್ಯವನ್ನು ತಿಳಿದುಕೊಳ್ಳಲಿ, ನಿನ್ನ ವಾಕ್ಯದಲ್ಲಿ ಬದುಕಲಿ ಎಂಬುದಾಗಿ ನಾವು ಹಂಬಲಿಸ್ತಾ ಇದ್ದೇವೆ. ಹೌದು ನನ್ನ ಆತ್ಮೀಯರೇ, ಆ ರೀತಿಯಂತ ಪ್ರಶ್ನೆ ನನ್ನದು ನಿನ್ನದು ಕೂಡ ಆಗಿದೆ. ಆತನ ಕೇಳ್ತಕ್ಕಂಥ ಪ್ರಶ್ನೆ ಏನನ್ನ ಹೇಳಿದ್ರೆ, ಕಷ್ಟವನ್ನೇಕೆ ನನಗೆ ತೋರಿಸುತ್ತಿದ್ದಿ, ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗೆ ಇದ್ದೇ ಇದೆ ಎಂಬುದ. ಅನೇಕ ರೀತಿಯಂತ ಹಿಂಸೆಗಳು ಬಾಧೆಗಳು ಮನುಷ್ಯನ ಸುತ್ತಕೊಂಡಿರ್ತೇವೆ. ನಾವು ಕಣ್ಣಾದ ಕಾಣ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾವು ಇರ್ತಕ್ಕಂಥ ನೋಡುತ್ತೇವೆ. ನನ್ನ ಆತ್ಮೀಯರೇ, ತಿರುಗಿ ನಾವು ನೋಡುತ್ತೇವೆ, ದೇವರ ವಾಕ್ಯದಲ್ಲಿ ಜಗಳವಾಗುತ್ತಾ ಇದೆ, ರಾಜ್ಯ ಬೇಡ್ತಾ ಇದೆ ಎಂಬುದು ಎಷ್ಟು ಸತ್ಯವಲ್ವಾ? ಸುಮ್ಮನೆ ಜಗಳಗಳು ಆಗ್ತಾ ಇರ್ತಕ್ಕಂಥ ಈ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ರಾಜ್ಯಗಳು ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಬ್ಬರಿಗೆ ವಿರುದ್ಧವಾಗಿ ಇನ್ನೊಬ್ಬರು, ಮತ್ತೊಬ್ಬರಿಗೆ ವಿರುದ್ಧವಾಗಿ ಮತ್ತೊಬ್ಬರು ಎದ್ದು ಅನೇಕ ರೀತಿಯಾದಂಥ ವಿರೋಧಗಳನ್ನು, ಅನೇಕ ರೀತಿಯ ಸಂಗತಿಗಳನ್ನು ಮಾಡ್ತಕ್ಕಂಥ ಒಂದು ಸಂಗತಿಯನ್ನ ಈ ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೊ ಹೀಗಿರುವುದರಿಂದ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ನನ್ನ ಆತ್ಮೀಯ ಲೋಕದಲ್ಲಿ ಅನೇಕ ರೀತಿಯ ಸಂಗತಿಗಳು ತುಂಬಿ ತುಳುಕ್ತಾ ಇದೆ. ನಾವು ನೋಡುತ್ತೇವೆ ಯೆರೆಮೀಯ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 7ನೇ ವಚನ. ಸೊ ದಯಮಾಡಿ ಓದಬೇಕೆಂದು ಕೇಳಿಕೊಳ್ಳುತ್ತೇನೆ. ಯೆರೆಮೀಯ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ ವಚನ 7. ತೊಟ್ಟಿಯು ತನ್ನಲ್ಲಿನ ನೀರನ್ನು ತಿಳಿಯಾಗಿ ಇಟ್ಟುಕೊಳ್ಳುವಂತೆ ಈ
ಪಟ್ಟಣವು ತನ್ನಲ್ಲಿನ ದುಷ್ಟತನವನ್ನು ನಿಚ್ಚಳವಾಗಿ ಇಟ್ಟುಕೊಂಡಿದೆ. ಅಲ್ಲಿ ಬಲಾತ್ಕಾರದ ಮತ್ತು ಕೊಳ್ಳೆಯ ಸುದ್ದಿಯೇ ಕೇಳಿ ಬರುತ್ತದೆ. ರೋಗಗಳು ವ್ರಣಗಳು ಸದಾ ನನ್ನ ಕಣ್ಣಿಗೆ ಬೀಳುತ್ತವೆ. ಓಕೆ, ಸದಾ ನನ್ನ ಕಣ್ಣಿಗೆ ಬೀಳುತ್ತವೆ ಎಂಬುದ ಹೌದಲ್ವಾ? ರೋಗಗಳು, ಭಯಂಕರವಾದಂಥ ಸ್ಥಿತಿಯಲ್ಲಿ ಮನುಷ್ಯನು ಜೀವಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಆತ್ಮೀಯರೇ, ಇಂಥ ಸ್ಥಿತಿಗತಿಗಳನ್ನು ಕಂಡಿರ್ತಕ್ಕಂಥ ಮನುಷ್ಯನು ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನನ್ನ ಹೇಳಿದ್ರೆ, ದೇವರೇ, ಇಸ್ ದೇರ್ ಎನಿ ಆನ್ಸರ್ ಫ್ರಮ್ ಯು? ನಿನ್ನ ಹತ್ರ ಏನಾದರೂ ನಮ್ಗೆ ಉತ್ತರ ಇದೆಯಾ ಸ್ವಾಮಿ? ನಮಗೆ ನೀನು ಏನಾದರೂ ಉತ್ತರ ಕೊಡ್ತಾ ಇದೆಯಾ ಅಥವಾ ಕೊಡ್ತೀಯಾ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ನನ್ನ ಆತ್ಮೀಯ ದೇವರು ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡುವಾಗ 4ನೇ ವಚನವನ್ನು ನಾವು ಹಾಗೆ ಗಮನಿಸುವಾಗ, ಹೀಗಿರಲು ಧರ್ಮೋಪದೇಶವು ಜಡವಾಗಿದೆ. ಅಂದ್ರೆ ಪೀಪಲ್ ಆರ್ ನಾಟ್ ಒಬೇಯಿಂಗ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಅದು ಜಡವಾಗಿದೆ. ನೋಬಡಿ ವಾಂಟ್ಸ್ ಟು ಲೀವ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕನುಗುಣವಾಗಿ ಮನುಷ್ಯನು ಜೀವಿಸುವುದಕ್ಕೆ ಆತನು ಇಷ್ಟಪಡುತ್ತಾ ಇಲ್ಲ. ತನಗೇನ್ ಬೇಕೋ ಅದನ್ನು ಮಾಡುತ್ತಾ ಆತನು ಇದ್ದಾನೆ. ದೇವರ ವಾಕ್ಯದಲ್ಲಿ ನ್ಯಾಯವು ಎಂದಿಗೂ ಸಾಗದು, ದುಷ್ಟನು ಶಿಷ್ಟನನ್ನು ಸುತ್ತಿಕೊಂಡಿದ್ದಾನೆ, ಆದುದರಿಂದ ಸಾಗುವ ನ್ಯಾಯವು ವಕ್ರವೇ ಎಂಬುದಾಗಿ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಗಮನಿಸುವಂತಾಗಿದೆ. ನನ್ನ ಆತ್ಮೀಯರೇ, ಈ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಗಮನಿಸುವಾಗ, ಅಯ್ಯೋ, ಇಂಥ ಭಯಂಕರವಾದ ಸ್ಥಿತಿಗಳ ಮಧ್ಯದಲ್ಲಿ ನಾನು ಜೀವಿಸ್ತಾ ಇದ್ದೇನೆ ಸ್ವಾಮಿ, ಇದಕ್ಕೆ ಉತ್ತರ ನೀನೇ ಸ್ವಾಮಿ. ನಾನು ಯಾರನ್ನು ಈ ಅನ್ಯಾಯ, ಈ ಮೋಸ, ಈ ಬಂದಿರ್ತಕ್ಕಂಥ ಸ್ಥಿತಿಗತಿಗಳು ಬದಲಾಗಬೇಕು ಎಂಬುದಾಗಲ್ರಿ, ನೀನೇ ಉತ್ತರ ಕೊಡಬೇಕು ದೇವರೇ ಎಂಬುದಾಗಿ ಹಬಕ್ಕನು ದೇವರ ಹತ್ತಿರ ಉತ್ತರಕ್ಕೋಸ್ಕರ ಆತನು ಕಾಯುತ್ತಾನೆ. ಈಸ್ ಆಸ್ಕಿಂಗ್ ದಿ ಆನ್ಸರ್ ಫ್ರಮ್ ಗಾಡ್. ದೇವರ ಹತ್ತಿರ ಈ ಎಲ್ಲ ಪ್ರಶ್ನೆಗಳಿಗೆ ಆತನ ಉತ್ತರವನ್ನು ಕೇಳ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಈ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಆತನು ಹೇಳ್ತಾ ಇದ್ದಾನೆ, ಅಯ್ಯೋ, ನನಗೆ ನನ್ನ ಕಣ್ಣೆದುರಿಗೆ ಈ ಸ್ಥಿತಿಗತಿಗಳನ್ನು ನಾನು ಹಾದು ಹೋಗ್ತಾ ಇದ್ದೇನೆ, ಈ ನನ್ನ ಕಣ್ಣೆದುರಿಗೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅನ್ಯಾಯ ತುಂಬಿಕೊಂಡಿದೆ, ಮೋಸ ತುಂಬಿಕೊಂಡಿದೆ, ವ್ಯಾಜ್ಯಗಳು ಹೇಳ್ತಾ ಇದೆ, ಜಗಳಗಳು ಆಗ್ತಾ ಇದೆ, ರೋಗ, ಅನೇಕ ರೀತಿಯ ಬಾಧೆ, ಚಿಂತೆ, ನೋವುಗಳು ಮನುಷ್ಯರ ಮಧ್ಯದಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದನ್ನ ನಾನು ಕಾಣ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥದ್ದನ್ನ ಅದೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದಾಗಿದ್ದೇವೆ. ನನ್ನ ಆತ್ಮೀಯರೇ, ಇಂಥ ಸ್ಥಿತಿಗತಿಗಳಲ್ಲಿ ನಾವು ಕೂಡ ಹಾಗೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಕ್ಕಂಥ ನಮ್ಮ ಜೀವಿತಗಳಲ್ಲಿ ಒಂದು ದೊಡ್ಡ ಪ್ರಶ್ನೆ ನಮಗೆ ಕಾಣ್ತಾ ಇದೆ. ದೇವರೇ, ಯಾಕಪ್ಪ, ಯಾಕೆ ನೀನು ಸೃಷ್ಟಿ ಮಾಡಿದ ಈ ಸೃಷ್ಟಿಯ ಮೇಲೆ ನಿನ್ನ ಕೋಪ ಯಾಕೆ ಎಂಬ ಒಂದು ಪ್ರಶ್ನೆ. ನನ್ನ ಆತ್ಮೀಯರೇ, ಇದಕ್ಕೆ ದೇವರು ಉತ್ತರ ಕೊಡ್ತಾನ. ಇದಕ್ಕೆ ದೇವರು ಉತ್ತರ ಕೊಟ್ಟು ಇದಕ್ಕೆ ಏನಾದರೂ ಪರಿಹಾರವನ್ನು ಆತನು ಸೂಚಿಸ್ತಾನ. ಆಗ್ತಕ್ಕಂಥ ಅನ್ಯಾಯ, ಮೋಸ, ವಂಚನೆಗಳಿಗೆ ದೇವರು ಪರಿಹಾರವನ್ನು ಕೊಡುತ್ತಾನ. ಈ ಲೋಕದಲ್ಲಿ ಅನ್ಯಾಯನೇ ಗೆಲ್ತದ ಅಥವಾ ಈ ಲೋಕದಲ್ಲಿ ದೇವರು ತನ್ನ ಮಗನ ಮೂಲಕ, ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಅನುಗ್ರಹಿಸಿ ಆ ನೀತಿಯನ್ನ ಈ ಲೋಕದಲ್ಲಿ ಗೆಲ್ಲುವಂತೆ, ಆ ನೀತಿಯ ಮೂಲಕ ಜನರು ಲೋಕವನ್ನ ಗೆಲ್ಲುವಂತೆ ಅದ್ಭುತಗಳನ್ನ ಜನರ ಮಧ್ಯದಲ್ಲಿ ಆತನು ಮಾಡುತ್ತಾನ ಅನ್ನುವಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ನಾವು ಬೇಕೆಗೆ ತಂದುಕೊಳ್ಬೇಕಾಗಿದೆ. ಸೊ ಹೀಗಿರುವುದರಿಂದ ನನ್ನ ಆತ್ಮೀಯರ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸತ್ಯವನ್ನು ನಾವು ಗಮನಿಸುವಾಗ ನಿನ್ನ ಪ್ರಶ್ನೆ ನಿನ್ನ ಜೀವಿತದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನೀನು ಅರ್ಥೈಸಿಕೊಳ್ಬೇಕಾಗಿದೆ. ಹಬಕ್ಕೂಕನು ದೇವರ ಹತ್ತಿರ ಆತನು ಪ್ರಾರ್ಥನೆ ಮಾಡುತ್ತಾ, ದೇವರ ಹತ್ತಿರ ಆತನು ಕೇಳುತ್ತಾ, ದೇವರೇ, ಇಂಥ ಸ್ಥಿತಿ ಯಾಕೆ ಎಂಬುದಾಗಿ ಆತನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ದಿನಗಳಲ್ಲಿ ನಿನ್ನ ಪ್ರಶ್ನೆ ಏನಾಗಿದೆ? ನೀನು ಯಾವ ಸ್ಥಿತಿಯಲ್ಲಿದ್ದಿ? ನೀನು ಯಾವ ಒಂದು ಪರಿಸ್ಥಿತಿಯನ್ನ ನೀನು ಹಾದು ಹೋಗ್ತಾ ಇದ್ದೆ? ನಿನ್ನ ಸ್ಥಿತಿಗತಿಗಳೇನು? ನಿನ್ನ ಸುತ್ತಲೂ ಅನ್ಯಾಯ ತುಂಬಿಕೊಂಡಿದ್ಯಾ? ನಿನ್ನ ಸುತ್ತಲೂ ಮೋಸ ತುಂಬಿಕೊಂಡಿದ್ಯಾ? ನಿನ್ನ ಸುತ್ತಲೂ ಅನೇಕ ರೀತಿಯಾದಂತ ಕೆಟ್ಟತನ ತುಂಬಿಕೊಂಡಿದ್ಯಾ? ನಿನ್ನ ಸುತ್ತಲೂ ನೀನು ಏನು ಅಂದ್ಕೊಂಡಿದ್ಯೋ ಆ ಕಾರ್ಯ ನಡೀತಾ ಇಲ್ವಾ? ನಿನ್ನ ಸುತ್ತಲೂ ನೀನು ನೋಡಬಾರದ ಸಂಗತಿಗಳು ನೀನು ನೋಡ್ತಾ ಇದೀಯಾ? ನನ್ನ ಆತ್ಮೀಯರೇ, ಒಂದು ವೇಳೆ ಅಂತ ಸ್ಥಿತಿ ನಿನ್ನದಾಗಿದ್ದರೆ ನಿನ್ನ ಪ್ರಶ್ನೆ ದೇವರಿಗಿರ್ತದೆ, ದೇವರೇ, ಇದೆಲ್ಲ ಯಾಕಪ್ಪ? ನನ್ನ ಸುತ್ತಲೂ ಯಾಕೆ? ನಾನು ಯಾಕೆ ಇದರ ಕಣ್ಣಾರ ಕಾಣ್ತಾ ಇದ್ದೇನೆ ಅಂತಕ್ಕಂಥ ಪ್ರಶ್ನೆ ನಿನ್ನದು ಕೂಡ ಆಗಿರ್ತದೆ. ಹೌದು ನನ್ನ ಆತ್ಮೀಯರೇ, ಆ ಸ್ಥಿತಿಗತಿಗಳಿಗೆ ದೇವರು ಉತ್ತರ ಕೊಡ್ತಾರೆ. ದಾವೀದನು ಪ್ರಾರ್ಥನೆ ಮಾಡಿದ, ದೇವರೇ, ಇನ್ನೆಷ್ಟರವರೆಗೆ ನನಗೆ ವಿಮುಖನಾಗಿರುವೆ? ಆಸಾಫನು ಕೇಳಿಕೊಂಡ, ದೇವರೇ, ನೀನು ಸೃಷ್ಟಿ ಮಾಡಿದ ಈ ಸೃಷ್ಟಿಯ ಮೇಲೆ ನಿನ್ನ ಅಗ್ನಿಯ ಹೊಗೆ ಅಥವಾ ನಿನ್ನ ಕೋಪ ಯಾಕೆ ಭೂಲೋಕದ ಮೇಲೆ ಇದೆ ಎಂಬುದಾಗಿ ಆತನು ಪ್ರಶ್ನೆ ಮಾಡ್ತಾರೆ. ನನ್ನ ಆತ್ಮರೇ, ಈ ದಿನಗಳಲ್ಲಿ ನಾವು ಕೂಡ ಅಂತ ಸ್ಥಿತಿಗತಿಗಳನ್ನು ಹಾದು ಹೋಗ್ತಾ ಇದ್ದೇವೆ. ಹಬ್ಬಕ್ಕನ್ನು ಕೇಳಿರ್ತಕ್ಕಂಥ ರೀತಿಯಲ್ಲಿ ನಾವು ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ. ಸೊ ಹೀಗಿರುವುದರಿಂದ ದೇವರು ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಅರ್ಥ ಮಾಡಿಕೊಳ್ಳೋಣ. ನಮಗೆ ಉತ್ತರ ಬೇಕಾಗಿದೆ, ದೇವರು ಏನು ಉತ್ತರ ಕೊಡ್ತಾನೆ ಎಂಬುದಾಗಿ. ಸೊ ಹೀಗಿರುವುದರಿಂದ ಆ ಉತ್ತರವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ನಾಳೆ ದಿನ ತಿರುಗಾ ನಾವು ಫೇಸ್ಬುಕ್ ಲೈವ್ಗೆ ನಾವು ಬರುವಂಥದ್ದಾಗಿರೋಣ. ಲೆಟ್ಸ್ ಕೀಪ್ ಕಂಟಿನ್ಯೂಸ್ಲಿ ರೀಡಿಂಗ್ ದಿಸ್ ಬುಕ್. ಈ ಒಂದು ಪುಸ್ತಕವನ್ನು ನಿರಂತರವಾಗಿ ನಾವು ಓದೋಣ, ಹಾಗೆ ನಾವು ಮುಂದಕ್ಕೆ ಸಾಗೋಣ. ಸೊ ನಾಳೆ ತಿರುಗಿ ನಾವು 5ನೇ ವಚನದಿಂದ ನಾವು ಮುಂದಕ್ಕೆ ಸಾಗುವಾಗ ದೇವರು ಯಾವ ರೀತಿಯ ಉತ್ತರವನ್ನು ಆತನು ಕೊಡುತ್ತಾನೆ ಅನ್ನೋದು ಸತ್ಯ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡುತ್ತೇವೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನಾವು ಈ ಒಂದು ಹಂತದಲ್ಲಿ ನೀವು ತಿಳ್ಕೊಳ್ಬೇಕಾಗಿದೆ, ಇಸ್ರಾಯೇಲ್ ಜನಾಂಗದವರು ಬಾಬಿಲೋನ್ ದೇಶಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಯೆಹೋಯಾಕೀಮನ ಕಾಲದಲ್ಲಿ ಅನೇಕ ರೀತಿಯ ಪಾಪಕೃತ್ಯಗಳು ತುಂಬಿಕೊಂಡೋದರಿಂದ
ಹೀಗಿರುವುದರಿಂದ ದೇವರ ಉಗ್ರವಂತ ಕೋಪ ಅವ್ರ ಮೇಲೆ ಬರ್ತಕ್ಕಂಥದ್ದು. ಆ ಪಾಪ ಕೃತ್ಯಗಳನ್ನು ನೋಡಿರ್ತಕ್ಕಂಥ ಈ ಪ್ರವಾದಿ ದೇವರನ್ನು ಪ್ರಶ್ನೆ ಮಾಡ್ತಾರೆ, ದೇವರೇ ಇದೆಲ್ಲ ಯಾಕೆ ಅಂತಕ್ಕಂಥದ್ದು. ಸೊ ಹೀಗಿರುವುದರಿಂದ ಲೋಕದಲ್ಲಿರ್ತಕ್ಕಂಥ ಜನರು ಅಥವಾ ಲೋಕದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬರು ನಮ್ಗೆ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ದೇವರನ್ನು ನೋಡ್ತಾ ಇಲ್ಲ, ದೇವರ ಕಡೆ ತಿರುಗಿಕೊಳ್ತಾ ಇಲ್ಲ, ಎಲ್ಲ ಕಡೆಗೂ ಅನ್ಯಾಯ, ಮೋಸ, ವಂಚನೆ ತುಂಬಿಕೊಂಡಿದೆ. ಇಂಥ ಸ್ಥಿತಿಯಲ್ಲಿ ಬದುಕ್ತಕ್ಕಂಥ ನಾವುಗಳು ನಮ್ಮ ಪ್ರಶ್ನೆ ಕೂಡ ದೇವರು ಯಾಕೆ ಈ ಪ್ರಶ್ನೆ ಅಂತ. ಸೊ ಇರುವುದರಿಂದ ನನ್ನ ಆತ್ಮರೇ, ಆದರೆ ನಾವು ನೀನು ಆರಾಧನೆ ಮಾಡ್ತಿದ್ದ ದೇವರು ಆತನ ಉತ್ತರ ಕೊಡ್ತಕ್ಕಂಥ ದೇವರಾಗಿದ್ದಾನೆ, ಆತನ ಉತ್ತರವನ್ನು ಕೊಡುತ್ತಾನೆ. ನೀನು ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿನ್ನ ಪ್ರಶ್ನೆಗೆ ಸತ್ಯವಾಗಲೂ ಹೇಳ್ತಾನೆ, ನಿನಗೆ ಉತ್ತರ ಕೊಟ್ಟು ಅದ್ಭುತಗಳಿಂದ ತುಂಬಿಸ್ತಾನೆ. ಈ ಹೊಸ ದಿನದಲ್ಲಿ, ಹೊಸ ತಿಂಗಳಿನಲ್ಲಿ ನಿನಗೆ ಉತ್ತರ ಸಿಕ್ಕೇ ಸಿಗ್ತದೆ. ನಿನ್ನ ಪ್ರಶ್ನೆ ಏನೇ ಇದ್ದರೂ ದೇವರನ್ನ ಕೇಳಿಕೋ. ದೇವರೇ ಯಾಕೆ ಎಂಬುದಾಗಿ ಆತನನ್ನು ಕೇಳಿಕೋ. ನೀನು ಪ್ರಶ್ನೆ ಕೇಳುವಂಥದ್ದಲ್ಲ, ಆ ಪ್ರಶ್ನೆಗೆ ದೇವರು ನಿನ್ನ ಜೀವಿತದಲ್ಲಿ ಏನು ಅದ್ಭುತಗಳನ್ನು ಮಾಡ್ತಾನೆ ಅನ್ನುವಂಥದ್ದನ್ನ ಎದುರು ನೋಡುವುದರಲ್ಲಿ ದೊಡ್ಡ ಆಶೀರ್ವಾದ. There is nothing wrong in asking question. ದೇವರನ್ನ ಪ್ರಶ್ನೆ ಕೇಳುವುದರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಆ ಪ್ರಶ್ನೆಗೆ ದೇವರು ನನಗೆ ಏನು ಉತ್ತರ ಕೊಡ್ತಾನೆ ಎಂಬುದಾಗಿ ಕಾಯುವಂಥದ್ರಲ್ಲಿ ದೊಡ್ಡ ಆಶೀರ್ವಾದ ನಿನ್ನ ಜೀವಿತಕ್ಕೆ ಅಡಕವಾಗಿದೆ. ಎನಿ ಕ್ವಶನ್ ದಟ್ ಯು ಕ್ಯಾನ್ ಆಸ್ಕ್ ಟು ಗಾಡ್ ಅಂಡ್ ಹಿ ಇಸ್ ಗೋಯಿಂಗ್ ಟು ಆನ್ಸರ್. ಆತನಿಗೆ ಉತ್ತರ ಕೊಡ್ತಾನೆ, ನಿನ್ನ ಜೀವಿತವನ್ನು ಅದ್ಭುತಗಳನ್ನು ತುಂಬಿಸ್ತಾನೆ. ಸೊ ಹೀಗಿರುವುದರಿಂದ ನಮಗೆ ಉತ್ತರ ಏನು ಬರ್ತದೆ, ತಿರುಗಿ ಯಾವ ಮತ್ತೆ ಮುಂದೆ ಯಾವ ಪ್ರಶ್ನೆಯನ್ನು ಪ್ರವಾದಿ ಕೇಳ್ತಾನೆ ಅನ್ನುವಂಥದ್ದನ್ನು ಈ ರೀತಿಯಾಗಿ ನಾವು ದಿನನಿತ್ಯ ನಮ್ಮ ದೇವರ ವಾಕ್ಯದ ಮೂಲಕ ನಾವು ಕೇಳುತ್ತಾ ನಮ್ಮ ಮುಂದೆ ಸಾಗೋಣ. ಇದನ್ನು ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ, ತನ್ನ ಕೃಪೆಯನ್ನು ಮಹಿಮೆಯನ್ನು ದೇವರು ಅನುಗ್ರಹ ಮಾಡಲಿ. ನನ್ನ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಒಂದು ಆರಾಧನೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರೂ ತಲೆಗಳನ್ನು ಬಾಗಿಸಿರಿ, ದೇವರ ಸನ್ನಿಧಾನದಲ್ಲಿ ತಲೆಗಳನ್ನು ಬಾಗಿಸುತ್ತಾ ಈ ಒಂದು ನೂತನ ತಿಂಗಳಿನಲ್ಲಿ ನಿಮಗಿರ್ತಕ್ಕಂಥ ಪ್ರಶ್ನೆಯನ್ನು ದೇವರ ಮುಂದೆ ನೀವು ಹೇಳ್ರಿ. ದೇವರೇ, ಇಂಥ ಪ್ರಶ್ನೆ ನನ್ನ ಜೀವಿತದಲ್ಲಿದೆ, ಅದಕ್ಕೆ ನೀನು ಉತ್ತರ ಕೊಡಿ ಎಂಬುದಾಗಿ ನೀವು ಕೇಳುವುದಾದ್ರೆ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡ್ತಾನೆ. ಅನೇಕ ರೀತಿಯಾದ ಅನ್ಯಾಯಕ್ಕೆ ನೀವು ಒಳಗಾಗಿದ್ರಿ, ಅನೇಕ ರೀತಿಯ ಮೋಸಗಳಿಗೆ ನೀವು ಒಳಗಾಗಿದ್ರಿ, ಅನೇಕ ರೀತಿಯಾದಂಥ ಕೆಟ್ಟತನಕ್ಕೆ ನೀವು ಒಳಗಾಗಿದ್ರಿ. ನಿಮ್ಮ ಸುತ್ತಲೂ ಕೆಟ್ಟತನ ತುಂಬಿಕೊಂಡಿದೆ, ನಿಮ್ಮ ಸುತ್ತಲೂ ಅನೇಕ ರೀತಿಯ ಬಾಧೆ, ನೋವುಗಳು, ರೋಗಗಳು ತುಂಬಿಕೊಂಡಿದೆ. ಅನೇಕ ಭಯಂಕರವಾದಂಥ ಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇದ್ದೀರಿ. When you ask God, God is going to answer you. ನೀವು ಕೇಳ್ತಕ್ಕಂಥ ಪ್ರತಿ ಪ್ರಶ್ನೆಗೆ ದೇವರು ಉತ್ತರ ಕೊಡುತ್ತಾನೆ. ಉತ್ತರ ಕೊಟ್ಟು ನಿನ್ನ ಅದ್ಭುತಗಳನ್ನು ತುಂಬಿಸ್ತಾನೆ, ನಿನ್ನ ಆಶೀರ್ವಾದ ಮಾಡ್ತಾನೆ. ನೀನು ಇರುವ ಸ್ಥಳದಲ್ಲಿ ನೀನು ದೇವರನ್ನ ಪ್ರಾರ್ಥನೆ ಮಾಡುವುದಾದ್ರೆ ಈ ದಿನ ದೇವರ ಅದ್ಭುತವನ್ನು ಮಹಿಮೆ ನಿನ್ನ ಕಾಣುತ್ತೆ. ನಿನ್ನ ಪ್ರಶ್ನೆ ಏನೇ ಇದ್ದರೂ ದೇವರು ನೀನು ಕೇಳಿಕೋ, ಇದು ನಿನಗೆ ಸಮಯ. ಈ ತಿಂಗಳಿನಲ್ಲಿ ನಿನ್ನ ಪ್ರಶ್ನೆ ಏನೇ ಇದ್ದರೂ ನಿನಗೆ ದೇವರು ಉತ್ತರ ಕೊಟ್ಟು ತನ್ನ ಅದ್ಭುತಗಳಿಂದ ಮಹಿಮೆಯಿಂದ ಆತ ನಿನ್ನ ತುಂಬಿಸುತ್ತಾನೆ. You're going to see the glory. ತನ್ನ ಮಹಿಮೆಯನ್ನು ದೇವರು ನಿನಗೆ ತೋರ್ಪಡಿಸಲಿಕ್ಕಿದ್ದಾನೆ. ನಿನ್ನ ಪ್ರಶ್ನೆ ದೇವರಿಗೆ ದೊಡ್ಡದಲ್ಲ, ಆತನ ಉತ್ತರ ನಿನಗೆ ದೊಡ್ಡದಾಗಿರುತ್ತದೆ. ಆಶೀರ್ವಾದ ಮಾಡ್ತಾನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆ ಆದ ದೇವರೇ, ನಿನ್ನ ಮಕ್ಕಳಾಗಿರುವಂಥ ನಮ್ಮನ್ನು ಆಶೀರ್ವಾದ ಮಾಡಿ ನಿನ್ನ ಕೃಪೆ ತುಂಬಿಸಿ ಹಬ್ಬಕ್ಕನ ಪ್ರವಾದನೆ ಗ್ರಂಥದ ಮೂಲಕ ನಮ್ಮೊಟ್ಟಿಗೆ ನೀನು ಮಾತಾಡ್ತಿದ್ದದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನೀನು ಕರ್ತನೆ ನಮಗಿರ್ತಕ್ಕಂಥ ಪ್ರಶ್ನೆಗಳಿಗೆ, ನಮ್ಮ ಜೀವಿತಕ್ಕೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ದೇವರಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಉತ್ತರಕ್ಕೋಸ್ಕರ ನಾವು ಕಾಯ್ತೇವೆ ಸ್ವಾಮಿ. ನಮ್ಮ ಜೀವಿತಗಳಲ್ಲಿ ಅದ್ಭುತ, ಇಡೀ ಪ್ರಪಂಚ ಉತ್ತರಕ್ಕಾಗಿ ಕಾಯ್ತಾ ಇದೆ ಸ್ವಾಮಿ. ಲೋಕದ ಸ್ಥಿತಿಗತಿಗಳು ಕೆಟ್ಟೋಗಿದೆ ಸ್ವಾಮಿ. ನಿನ್ನ ಅದ್ಭುತ ಇಳಿದು ಬರಲಿ, ನಿನ್ನ ಮಹಿಮೆ ಇಳಿದು ಬರಲಿ ಸ್ವಾಮಿ. ಜನರು ನಿನ್ನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಿ, ನಿನ್ನ ಕಡೆಗೆ ತಿರುಗಿಕೊಳ್ಳಲಿ, ನಿನ್ನ ದೇವರೆಂಬುದಾಗಿ ಆರಾಧನೆ ಮಾಡಲಿ. ಯೇಸುವೆ, ಈ ಲೋಕದ ನೀನು ಒಬ್ಬನೇ ದೇವರಾಗಿದೆ ಸ್ವಾಮಿ. ಅದ್ಭುತ ಮಾಡುತ್ತಾರೆ, ಅದ್ಭುತಗಳನ್ನು ಮಾಡುತ್ತದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ. ಸ್ತೋತ್ರ ಕರ್ತನೆ ತಂದೆ ಆ ದೇವರಿಗೆ ದಿನ ಪ್ರಾರ್ಥನೆ ಪಾದಿಕೊಂಡಿರ್ತಕ್ಕಂಥ ಎಲ್ಲ ಪ್ರಿಯರನ್ನು ಆಶೀರ್ವಾದ ಮಾಡು. ಅವರನ್ನು ಅವ್ರ ಜೀವಿತಗಳನ್ನು ಆಶೀರ್ವಾದ ಮಾಡು. ಅವ್ರ ಜೀವಿತದಲ್ಲಿರ್ತಕ್ಕಂಥ ಕಷ್ಟಗಳು, ಕಣ್ಣೀರುಗಳು, ನೋವುಗಳು, ರೋಗಗಳು, ಬಾಧೆಗಳು, ಚಿಂತೆಗಳು ಯೇಸುವಿನ ನಾಮದಲ್ಲಿ ಹೊರಟೋಗಲೇವಾಗಿ ಬೇಡಿಕೊಳ್ಳುತ್ತೇವೆ. ಯು ಟಚ್ ದೆಮ್ ವಿತ್ ಯುವರ್ ಪವರ್ ಆಫ್ ಜೀಸಸ್. ನಿನ್ನ ಶಕ್ತಿಯಿಂದ ಬಲದಿಂದ ಅವರನ್ನು ಮುಟ್ಟಿ ನಿನ್ನ ಆಶೀರ್ವಾದ ಮಾಡು. ನಿನ್ನ ಮೈಯನ್ನು ತುಂಬಿಸಿ ಎಂಬುದಾಗಿ ನಿನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಅಂತ ಅದ್ಭುತಗಳನ್ನು ತುಂಬಿಸ್ತಕ್ಕಂಥ ದೇವರಾಗಿರೋದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ, ನಾಳೆ ಕೂಡ ಹೀಗೆ ನಾವು ಸೇರಿ ಬರುವಾಗ ನಮ್ಮನ್ನು ಆಶೀರ್ವಾದ ಮಾಡು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ನಮ್ಮ ಜೀವನದ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ವಿಶ್ವಾಸದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಸಾಯುವ ಐಕ್ಯತೆ ನಿಮ್ಮನ್ನು ನಮ್ಮೆಲ್ಲರ ಸಂಗಡ ಇದನ್ನ ಫೇಸ್ಬುಕ್ ಮೂಲಕ ನಮ್ಮ ಜೊತೆ ಸೇರಿ ಆರಾಧನೆ ಮಾಡ್ತಿದ್ದ ಎಲ್ಲ ಆತ್ಮೀಯ ಮಕ್ಕಳ ಸಂಗಡ, ಈ ಹೊಸ ತಿಂಗಳಿನ ಸಂಗಡ, ಈ ಹೊಸ ದಿನದ ಸಂಗಡ ನಮ್ಮ ಜೊತೆಗೆ ನಿತ್ಯ ಮುಂದಿನ ನೆಲೆಯಾಗಲಿ ನಮ್ಮ ಜೀವದ ತಂದೆಗೆ. ಎಲ್ಲರಿಗೂ ನಮಸ್ಕಾರ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.
ಮತ್ತು ತಿರುಗಿ ನಾವು ನಾಳೆ ಇದೇ ರೀತಿಯಾಗಿ ಫೇಸ್ಬುಕ್ ಲೈವ್ ಬರಲಿಕ್ಕಿದ್ದೇವೆ. ಸೊ ಪ್ಲೀಸ್ ಜಾಯಿನ್ ವಿತ್ ಅಸ್ ಆ್ಯಂಡ್ ವರ್ಷಿಪ್ ದ ಲಾರ್ಡ್. ನಮ್ಮ ಜೊತೆ ಸೇರಿಕೊಂಡು ಕರ್ತನಿಗೆ ಆರಾಧನೆ ಮಾಡಿ ಮತ್ತು ದೇವರ ವಾಕ್ಯದಿಂದ ನೀವು ಆಲಿಸಿರಿ ಎಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ದೇವರು ಖಂಡಿತವಾಗ್ಲೂ ನನ್ನ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ. ಈ ವಾಕ್ಯ ನೀವು ಕೇಳುವಾಗ ನಿಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆ, ದೊಡ್ಡ ಆಶೀರ್ವಾದ ದೇವರು ಆತನು ತರಲಿಕ್ಕಿದ್ದಾನೆ. ಆತನು ದೊಡ್ಡ ಅದ್ಭುತಗಳನ್ನು ತುಂಬಿಸುತ್ತಿದ್ದಾನೆ. ಸೊ ಹಾಗಾಗಿ ದೇವರು ಸಹಾಯ ಮಾಡಿ ದೇವರು ನಮ್ಮನ್ನು ಆಶೀರ್ವಾದ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.